ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೋಟಿಂಗ್ ಬಿರುಗಾಳಿಗೆ ಕಮಲ ಕಲಿಗಳು ತಂಡ ಹೊಡೆದಿದ್ದಾರೆ. ಬಿಜೆಪಿಗೆ ದ್ರೋಹ ಮಾಡಿದವರನ್ನ ಬಲೆಗೆ ಬೀಳಿಸೋದಕ್ಕೆ ಕೇಸರಿ ಸೇನೆ ಆಣೆ ಪ್ರಮಾಣದ ಮೊರೆ ಹೋಗಿದೆ. ವಿಜೇಂದ್ರ ಪ್ಲಾನ್ ಹೇಗಿದೆ, ಮಧ್ಯಂತರ ವರದಿಯಲ್ಲಿ ಏನಿದೆ, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬರೋಣ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಪಕ್ಷಕ್ಕೆ ದ್ರೋಹ ಬಗ್ದಿರೋದು, ವಂಚನೆ ಮಾಡಿರೋದು ಸ್ಪಷ್ಟ, ಅದರಲ್ಲಿ ಎರಡು ಮಾತಿಲ್ಲ. ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಪಾಪದ ಕೆಲಸ. ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಅಡ್ಡ ಮತದಾನ ಕಿಚ್ಚು ಧಗಧಗ. ಕೇಸರಿ ಸೇನೆಯಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್. ಆಣೆ ಪ್ರಮಾಣಕ್ಕೂ ಧರ್ಮಸ್ಥಳಕ್ಕೂ ಗಾಢವಾದ ನಂಟಿದೆ. ಮಂಜುನಾಥನ ಸನ್ನಿಧಿಯನ್ನ ನ್ಯಾಯ ದೇಗುಲ ಅಂತಾನೆ ಕರೆಯಲಾಗುತ್ತೆ. ಇಲ್ಲಿ ದೇವರ ಮುಂದೆ ಆಣೆ ಮಾಡಿದ್ರೆ ಸುಳ್ಳು ಹೇಳಿದವರಿಗೆ ದೇವರ ಶಿಕ್ಷೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಕೇವಲ ಆಸ್ತಿ ವಿವಾದ, ಕಳ್ಳತನ, ಜಮೀನು ತಕರಾರು ಸಮಸ್ಯೆಗಳು ಮಾತ್ರವಲ್ಲ, ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಯಾದ್ರೂ ಮಂಜುನಾಥನ ಸನ್ನಿಧಿಯೇ ನಾಯಕರಿಗೆ ನೆನಪಾಗುತ್ತೆ. ಇದೀಗ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನ ಬಿಜೆಪಿ ನಾಯಕರಿಗೆ ಮಂಜುನಾಥನ ಸನ್ನಿಧಿಯಲ್ಲಿ ನೆನಪಿಸಿದೆ. ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆ ಹಚ್ಚಲು ಹೊರಟಿರೋ ಬಿಜೆಪಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಮುಂದಾಗಿದೆ. ಕ್ರಾಸ್ ವೋಟಿಂಗ್ ಬಿರುಗಾಳಿಗೆ ಬಿಜೆಪಿ ಬೆಚ್ಚಿ ಬಿದ್ದಿದೆ. ಅಡ್ಡ ಮತದಾನ ಮಾಡಿದವರನ್ನ ಪತ್ತೆ ಹಚ್ಚಲು ಬಿಜೆಪಿ ನಾಯಕರು ಧರ್ಮಸ್ಥಳ ಮಂಜುನಾಥನ ಮೊರೆ ಹೋಗ್ತಿದ್ದಾರೆ. ಧರ್ಮಸ್ಥಳದಲ್ಲೇ ಶಾಸಕಾಂಗ ಸಭೆ ಆಯೋಜಿಸಿ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮುಂದಾಗಿದ್ದಾರೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಅಂದಹಾಗೆ ಬಿಜೆಪಿಯ 4 ಶಾಸಕರು, ಜೆಡಿಎಸ್ನ 7 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಬಿಜೆಪಿಯಿಂದ ಶಾಸಕರು ಅಡ್ಡದಾರಿ ಹಿಡಿಯದಂತೆ ನೋಡ್ಕೋಬೇಕಾದವರು ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್. ಈಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕಾದವರು ಕೂಡ ಇದೇ ಆರ್ ಅಶೋಕ್. ಇದೀಗ ಇದೇ ಆರ್ ಅಶೋಕ್ ವಿಜೇಂದ್ರ ಆಡಿದ ಆಣೆ ಪ್ರಮಾಣ ಮಾತಿಗೆ ದನಿಗೂಡಿಸಿದ್ದಾರೆ. ಅಡ್ಡ ಮತದಾನ ಮಾಡಿದವರಿಗೆ ಶೀಘ್ರವೇ ತಕ್ಕ ಶಾಸ್ತಿ ಆಗುತ್ತೆ. ಈ ಬಗ್ಗೆ ವಿಜೇಂದ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನಿಸ್ತೀನಿ ಅಂತ ಹೇಳಿದರು. ಫೋನ್ ಮಾಡಿದ್ರು, ನಾನು ಅವ್ರನ್ನ ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ನಾನು ವಿಜೇಂದ್ರ ಅವರು ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನ ನಾನು ನಾಳೆ ವಿಜೇಂದ್ರ ಅವ್ರ ಜೊತೆ ಮಾತಾಡಿ ಸ್ಪಷ್ಟವಾದಂಥ ತೀರ್ಮಾನವನ್ನು ಮಾಡ್ತೀರಿ. ಆಗಿರೋದು ನಿಜ, ಪಕ್ಷಕ್ಕೆ ದ್ರೋಹ ಬಗ್ದಿರೋದು, ವಂಚನೆ ಮಾಡಿರೋದು ಸ್ಪಷ್ಟ, ಅದರಲ್ಲಿ ಎರಡು ಮಾತಿಲ್ಲ. ಯಾರು ಮಾಡಿದ್ದಾರೆ ಅದು ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ. ಆ ದೃಷ್ಟಿಯಿಂದ ಅಧ್ಯಕ್ಷರು ಹೇಳಿರ್ಬೋದು. ನಾನು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ನಾಳೆ ವಿಜೇಂದ್ರ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡ್ತೀನಿ. ನಾನು ಮತ್ತು ವಿಜೇಂದ್ರ ಅವರು ಡೆಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದ್ದೀರಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಕೇಳಿದಿರಿ. ಸೊ ಅವರು ಅಪಾಯಿಂಟ್ಮೆಂಟ್ ಕೊಟ್ಟ ತಕ್ಷಣವೇ ಡೆಲ್ಲಿಗೆ ಹೋಗಿ ಏನೇನು ಈ ಕಾಂಗ್ರೆಸ್ಸಿನ ಕುದುರೆ ವ್ಯಾಪಾರ, ಬ್ಲ್ಯಾಕ್ ಮೈಲ್, ಯಾರ್ಯಾರ ಮೇಲೆ ಕೇಸ್ಗಳಿದೆ, ಈ ಥರದವ್ರನ್ನೆಲ್ಲ ಅಟ್ಯಾಕ್ ಮಾಡೋವಂಥದ್ದು, ಕುದುರೆ ವ್ಯಾಪಾರ ಮಾಡೋವಂಥದ್ದು, ಹಣದ ಹೊಳೆ ಹರಿಸೋವಂಥದ್ದು, ಇದು ಕಾಂಗ್ರೆಸ್ಗೆ ಒಳ್ಳೇದಲ್ಲ ಅಂತ ಅನಿಸ್ತೈತೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಣೆ ಪ್ರಮಾಣ ಮಾತಿಗೆ ಬಿಜೆಪಿ ಶಾಸಕರು ಜೈ ಎಂದಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡೋದಕ್ಕೆ ಸಿದ್ಧ, ಯಾವುದೇ ದೇವರ ಮುಂದೆ ಆಣೆ ಮಾಡೋದಕ್ಕೆ ರೆಡಿ ಅಂತ ಲಕ್ಷ್ಮೇಶ್ವರದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದ್ದಾರೆ. ನಾನೇನಾದ್ರೂ ಅಡ್ಡ ಮತದಾನ ಮಾಡಿರೋದು ಸಾಬೀತಾದ್ರೆ ರಾಜೀನಾಮೆ ನೀಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ನಾನು ಅವ್ರು ಎಲ್ಲಿ ಧರ್ಮಸ್ಥಳ ಅಷ್ಟೇ ಅಲ್ಲ, ಇನ್ನು ಉಳಿದಿರುವಂಥ ಯಾವ ದೇವರ ಮೇಲೆ ಪ್ರಮಾಣ ಮಾಡಲಿಕ್ಕೂ ನಾನು ಸಿದ್ಧ ಇದ್ದೀನಿ. ಅಡ್ಡ ಮತದಾನ ಮಾಡಿದ್ದು ಹೇಯ ಕೃತ್ಯ. ಕರ್ನಾಟಕದಲ್ಲಿ ಇದ್ದಂಥ ನಮ್ಮ ಶಾಸಕರು ಇವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತೀರಾ. ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಪಾಪದ ಕೆಲಸ. ಆ ಪಾಪದ ಕೆಲಸಕ್ಕೆ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇದು ಆಗಬಾರ್ದಾಗಿತ್ತು, ಆಗಿದೆ. ಇದನ್ನು ವರಿಷ್ಠರು ಗಮನಿಸ್ತಾರೆ. ಯಾರು ವೀಕು, ಯಾರು ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಶಾಸಕರಿದ್ದಾರೆ, ಯಾವ ಚಿಹ್ನೆ ಮೇಲೆ ಗೆದ್ದಿದ್ದೀವಿ, ಅದಕ್ಕೆ ಕಮಿಟಿ ನೇಮಿಸಿದ್ದೀವಿ. ಅದು ಯಾರು ಸತ್ಯಶೋಧ ಏನೇನಾಗುತ್ತೆ ನೋಡಿಕೊಂಡು ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಮೇಲಿನವರು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಆ ಪ್ರಕಾರ ಕ್ರಮಗಳು ಜರುಗುತ್ತದೆ. ನನಗೆ ವಿಜೇಂದ್ರ ಹೇಳಿದ್ದು ನನ್ನ ಗಮನಕ್ಕಿಲ್ಲ, ಸ್ವಂತ ಅವ್ರ ಹತ್ರ ಮಾತಾಡ್ತೀನಿ.
ಎರಡನೇದಾಗಿ ಬಹುತೇಕವಾಗಿ ನನ್ನ ಒಂದಿದು ಆ ಧರ್ಮಸ್ಥಳದ ಮೇಲಿರುವಂಥ ಒಂದು ವಿಶ್ವಾಸದೊಂದಿಗೆ ಮಾತಾಡಿದ್ದಾರೆ ಹೊರತಾಗಿ ನಾನು ಅವ್ರು ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಅನ್ನೋದನ್ನು ನಾನು ಅವ್ರ ಹತ್ರ ಚರ್ಚೆ ಮಾಡಿದ ಮೇಲೆ ಪ್ರತಿಕ್ರಿಯೆ ಕೊಡೋಕ್ಕೆ ಸಾಧ್ಯ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ, ಅದರಲ್ಲಿ ಏನು ತಪ್ಪೈತಿ. ಅಧ್ಯಕ್ಷರು ನಮಗೆಲ್ಲರಿಗೂ ಅಧ್ಯಕ್ಷರವರು, ಹಾಗಾಗಿ ಅವ್ರು ತಿಳಿದುಕೊಂಡಂಥ ಏನು ಸ್ಟೆಪ್ಸ್ ಅದಾವೆ ಅದಕ್ಕೆ ನಾವೆಲ್ಲರೂ ಒಪ್ತೇವೆ. ಅಲ್ಲ, ನಾ ಈಗ ಆಲ್ರೆಡಿ ಹೇಳ್ದಂಗೆ ಇದು ನಮ್ಮದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಸಮಯ. ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಾಗ್ತೀವಿ, ಎಲ್ಲಿ ಸುಧಾರಿಸ್ಕೋಬೇಕಾಗೈತಿ ಅದನ್ನು ನಾವು ಮಾಡ್ಕೊತೇವೆ. ಯಾರು ತಪ್ಪು ಮಾಡಿದರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಂಡು ನಿಷ್ಠಾವಂತರಿಗೆ ಒಂದು ಸಂದೇಶ ಕೊಡಬೇಕು, ದ್ರೋಹಿಗಳಿಗೂ ಒಂದು ಸಂದೇಶ ಕೊಡಬೇಕು. ಯಾರಂತ ಏನಾದ್ರು ಗೊತ್ತಾಗಿದೆ? ಕೇವಲ ಈಗಿರೋದು ಡೌಟ್ ಮಾತ್ರ, ಅನುಮಾನಾಸ್ಪದ ವ್ಯಕ್ತಿಗಳು ಅಂತಾರಲ್ಲ ಹಾಗೆ, ಹೀಗೆ ಇವರೇ ಆರೋಪಿಗಳು ಅಂತ ಈಗ ಹೇಳೋಕ್ಕಾಗಲ್ಲ. ನಮ್ಮ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸಲ್ಲ. ಒಂದು ಕಡೆ ಅಡ್ಡಮತದಾನ ಸತ್ಯಶೋಧಕ್ಕೆ ಬಿಜೆಪಿ ನಾಯಕರು ಮಂಜುನಾಥನ ಮೊರೆ ಹೋಗಿದ್ದಾರೆ. ಬಿಜೆಪಿ ಶಾಸಕರು ಕೂಡ ಆಣೆ ಪ್ರಮಾಣಕ್ಕೆ ನಾವು ಸಿದ್ಧ ಅಂತ ಹೇಳಿದ್ದಾರೆ. ಆದ್ರೆ ಅಡ್ಡಮತದಾನವಾಗಿ ಮೈತ್ರಿ ಅಭ್ಯರ್ಥಿ ಸೋಲು ಕಂಡಿದ್ರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಆಣೆ ಪ್ರಮಾಣದಿಂದ ದೂರ ಉಳಿದಿದ್ದಾರೆ. ನಮ್ಮ 17 ಶಾಸಕರು ಬಂದು ಮತ ಹಾಕಿದ್ದಾರೆ. ಆಣೆ ಪ್ರಮಾಣ ಇದಕ್ಕೆಲ್ಲ ಪರಿಹಾರ ಅಲ್ಲ ಅಂತ ಹೇಳಿದ್ದಾರೆ. 17 ಜನವೂ ಬಂದಿದ್ರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಪಕ್ಷದ ಮುಖಂಡರುಗಳು. ಅದರಿಂದ ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಮುಂದಿನ ಕಾಲಕ್ಕೆ ಅದನ್ನು ಬಿಡಬೇಕು ಅಂತ ನಮ್ಮ ಪಕ್ಷದ ತೀರ್ಮಾನ ಆಗಿದೆ. ಪರಿಷತ್ ಅಡ್ಡಮತ ಅಖಾಡದಲ್ಲಿ ಆಣೆ ಪ್ರಮಾಣ ರಾಜಕೀಯ ಜೋರಾಗಿದೆ. ಕೈ ಕೊಟ್ಟವರ ಪತ್ತೆ ಹಚ್ಚಲು ಧರ್ಮಸ್ಥಳದಲ್ಲಿ ಸಭೆ ನಡೆಸೋದಕ್ಕೆ ಕೇಸರಿ ಸೇನೆ ಮುಂದಾಗಿದೆ. ಪಕ್ಷಕ್ಕೆ ದ್ರೋಹ ಮಾಡಿದವರು ತಗಲಾಕೋತಾರಾ ಅಂತ ಕಾಲವೇ ಉತ್ತರಿಸಬೇಕಾಗಿದೆ. ನೋಡಿ ವೀಕ್ಷಕರೇ, ಈ ಪರಿಷತ್ನ ಎಲೆಕ್ಷನ್ ಅಲ್ಲಿ ಅಡ್ಡ ಮತದಾನದಿಂದ ಸೋತಿದ್ದು ಮೈತ್ರಿ ಅಭ್ಯರ್ಥಿ ಅಂದ್ರೆ JDS ನ ಗೋವಿಂದರಾಜು ಅವರು. ಈಗ ಈ ಆಣೆ ಪ್ರಮಾಣಕ್ಕೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನ ತೋರಿಸಬೇಕಾಗಿದ್ದದ್ದು ಯಾರು? ದಳಪತಿಗಳು. ಆದ್ರೆ ಅವರು ಖುಲ್ಲಂಖುಲ್ಲ ಹೇಳ್ತಾ ಇರೋದು ನಮಗೆಲ್ಲ ಈ ಆಣೆ ಪ್ರಮಾಣ ಬೇಕಾಗಿಲ್ರಿ, ಅದು ಪರಿಹಾರನೂ ಅಲ್ರಿ. ಕುಮಾರಸ್ವಾಮಿ ಅವರು ಈ ರೀತಿ ಹೇಳ್ತಾ ಇರೋದು ಯಾಕೆ? ಬಹುಶಃ ಆಗಿದ್ರೆ ಅವ್ರಿಗೆ ಈ ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು ಅಂತ ಚೆನ್ನಾಗಿ ಗೊತ್ತಿದೆಯಾ? ಕುಮಾರಸ್ವಾಮಿಯವರ ಈ ನಡೆ ಹಲವು ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ವರದಿ ಏನು ಹೇಳುತ್ತೆ ಬನ್ನಿ ನೋಡೋಣ. ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡ್ತದೆ ಅನ್ನೋದು ನನ್ನ ಅಭಿಪ್ರಾಯ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕೀಯದ ಚಿತ್ರಣವನ್ನೇ ಬದಲಿಸಿದೆ. ಮೇಲ್ಮನೆ ಮತಯುದ್ಧದಲ್ಲಿ ನಡೆದ ಅಡ್ಡ ಮತದಾನ ಬಿಜೆಪಿ ಹಾಗೂ ಜೆಡಿಎಸ್ಗೆ ಮರ್ಮಘಾತ ನೀಡಿದೆ. ತಮ್ಮ ಪಕ್ಷದ ಶಾಸಕರನ್ನೇ ಅನುಮಾನದ ಕಣ್ಣುಗಳಿಂದ ನೋಡಬೇಕಾದ ಪರಿಸ್ಥಿತಿ ನಿರ್ಮಿಸಿ ಅಡ್ಡದಾರಿ ಹಿಡಿದವರನ್ನ ಪತ್ತೆ ಹಚ್ಚಲು ಬಿಜೆಪಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಮುಂದಾಗಿದೆ. ಆದರೆ ಜೆಡಿಎಸ್ ಮಾತ್ರ ಈ ಆಣೆ ಪ್ರಮಾಣದಿಂದ ದೂರ ಉಳಿದಿರುವುದು ಕುತೂಹಲ ಮೂಡಿಸಿದೆ. ಮಂಜುನಾಥನ ಮೊರೆ ಹೋದ ಬಿಜೆಪಿ, ಆಣೆ ಪ್ರಮಾಣದಿಂದ ದೂರ ಉಳಿದ ದಳಪತಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಮಗೆ ಅಡ್ಡ ಮತದಾನ ಮಾಡಿದ್ಯಾರೆಂದು ಗೊತ್ತಾಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತ್ರ ನಮಗೆ ಎಲ್ಲ ಮೊದಲೇ ಗೊತ್ತಿತ್ತು ಎಂದಿದ್ದಾರೆ. ಹೀಗಾಗಿ ಆಣೆ ಪ್ರಮಾಣ ಎಲ್ಲ ಪರಿಹಾರ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಗಮನಿಸಲೇಬೇಕಾದ ವಿಷಯ ಏನಂದ್ರೆ ಅಡ್ಡ ಮತದಾನದ ಬಗ್ಗೆ ದಳಪತಿ ದಿನಕ್ಕೊಂದು ರೀತಿಯ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಪರಿಷತ್ ಫಲಿತಾಂಶ ಹೊರಬಿದ್ದ ಬಳಿಕ ಫಸ್ಟ್ ರಿಯಾಕ್ಷನ್ ನೀಡಿದ ಎಚ್.ಡಿ. ಕುಮಾರಸ್ವಾಮಿ ಅಡ್ಡ ಮತದಾನ ಆಗುವ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ರು. ಸತ್ವ ಪರೀಕ್ಷೆಗಾಗಿ ಅಭ್ಯರ್ಥಿಯನ್ನ ಹಾಕಿದ್ದೆ ಅಂತ ತಿಳಿಸಿದ್ರು. ಅಷ್ಟೇ ಅಲ್ಲದೆ ಜೆಡಿಎಸ್ನಿಂದ 4 ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾಗಿ ತಿಳಿಸಿದ್ದಾರೆ. ನನಗೆ ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ವೋಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ.
ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ ಅದೆಲ್ಲ ನನಗೆ ಗೊತ್ತಿರೋ ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆ ಆಗಿದೆ. ಇನ್ನು ಆತ್ಮಾವಲೋಕನ ಸಭೆ ಬಳಿಕ ಮಾತನಾಡಿದ ದಳಪತಿ ಅನುದಾನಕ್ಕಾಗಿ ಕ್ರಾಸ್ ಔಟ್ ಮಾಡಿದ್ದಾರೆ. ಜೆಡಿಎಸ್ನಲ್ಲಿ ಭವಿಷ್ಯ ಇಲ್ಲದಿದ್ರೆ ಶಾಸಕರು ಪಕ್ಷದಿಂದಲೇ ಹೊರ ಹೋಗಬಹುದು ಅಂತ ಸೂಚನೆ ನೀಡಿದ್ದಾರೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಯಾತಕ್ಕೆ ನೀವು ಓಟ್ ಹಾಕಬೇಕು, ನಿಮ್ಮ ಅಭ್ಯರ್ಥಿ ಗೆಲ್ತಾರ? ನಾವು ಗೆಲ್ತಾರೆ ಅಂತ ಹಾಕಿದ್ದಲ್ಲ. ನಾನು ಹಾಕ್ಬೇಕಾದ್ರೆ ನಾನೇನು ಅಂಥ ಮುಟ್ಟಾಳನ್ನ 20 ವರ್ಷ ರಾಜಕೀಯ ಮಾಡಿ ನನಗೇನು ಗೆಲ್ತೀವಿ ಅಂತಕ್ಕಂಥದ್ದು ಆಶಾಭಾವನೆಯನ್ನು ನಾನೇನು ಇಟ್ಕೊಂಡಿರಲಿಲ್ಲ. JDSನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ. ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದೆ. ಹೋಗೋದಿದ್ದರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನು ನೇರವಾಗಿ ಹೇಳಿದೆ. ಇನ್ನು ಇವತ್ತು ಬಿಜೆಪಿ ನಾಯಕರ ಆಣೆ ಪ್ರಮಾಣ ನಿರ್ಧಾರದ ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ನಮ್ಮ 17 ಶಾಸಕರು ಮೈತ್ರಿ ಅಭ್ಯರ್ಥಿ ಪರ ಮತ ಹಾಕಿರೋದಾಗಿ ಹೇಳಿದ್ದಾರೆ. ಆಣೆ ಪ್ರಮಾಣವೆಲ್ಲ ಇದಕ್ಕೆಲ್ಲ ಪರಿಹಾರ ಅಲ್ಲ ಎಂದಿದ್ದಾರೆ. ನಾನೀಗ ಆಗಲೇ ಹೇಳಿದ್ದೀನಿ, ಏಕೆಂದರೆ 17 ಜನವೂ ಬಂದಿದ್ದರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಪಕ್ಷದ ಮುಖಂಡರುಗಳು. ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಮುಂದಿನ ಕಾಲಕ್ಕೆ ಅದನ್ನು ಬಿಡಬೇಕು ಅಂತ ನಮ್ಮ ಪಕ್ಷದ ತೀರ್ಮಾನ ಆಗಿದೆ. ಅಂದ್ರೆ ಪರೋಕ್ಷವಾಗಿ ಜಿಟಿ ದೇವೇಗೌಡ ಹೊರತುಪಡಿಸಿ ಜೆಡಿಎಸ್ನ 17 ಶಾಸಕರು ಮೈತ್ರಿ ಅಭ್ಯರ್ಥಿ ಪರ ಮತ ಹಾಕಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದಕ್ಕೆ ಪೂರಕ ಎನ್ನುವಂತೆ ಪರಿಷತ್ ಫಲಿತಾಂಶ ಬಳಿಕ ಮೊನ್ನೆ ಗ್ಯಾರಂಟಿ ಪರಿಶೀಲನೆ ಸಭೆ ವೇಳೆ ಶಾಸಕ ಜಿಟಿ ದೇವೇಗೌಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಇದು ಸಾಕಷ್ಟು ಅನುಮಾನ ಮೂಡಿಸಿದೆ. ಏನೇ ಇರಲಿ, ಕುಮಾರಸ್ವಾಮಿ ಅವರು ಒಮ್ಮೆ ನಮ್ಮ 4 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಾರೆ, ಮತ್ತೊಮ್ಮೆ ನಮ್ಮ 17 ಶಾಸಕರು ಮೈತ್ರಿ ಅಭ್ಯರ್ಥಿ ಪರ ಮತ ಹಾಕಿದ್ದಾರೆ ಅಂತ ಹೇಳ್ತಾರೆ. ದಳಪತಿಯ ಈ ಹೇಳಿಕೆಗಳು ದಳಪಡೆಯಲ್ಲೇ ಗೊಂದಲಕ್ಕೆ ಕಾರಣವಾಗಿದೆ. ಮಾಜಿ MLA ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಮತ್ತೆ JDSಗೆ ಸೇರ್ಪಡೆ ಆಗಿದ್ದಾರೆ. ಇಲ್ಲಿಂದ ಘರ್ ವಾಪಸಿ ಪರ್ವ ಆರಂಭ ಆಯ್ತಾ? JDSಗೆ ಇನ್ನೂ ಹಲವರು ಸೇರ್ತಾರೆ ಅನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ. 2028ರ ಚುನಾವಣೆಗೆ ಈಗಲೇ ತಯಾರಿ ನಡೀತಾ, JDSನಲ್ಲಿ ಒಂದು ಹೊಸ ರೀತಿಯ ಪರ್ವ ಆರಂಭ ಆಯ್ತಾ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ರಾಜ್ಯದಲ್ಲಿ ಶುರುವಾಯಿತು ಪಕ್ಷಾಂತರ ಪರ್ವ. JDS ಸೇರಿದ ಅಖಂಡ ಶ್ರೀನಿವಾಸ ಮೂರ್ತಿ. ಇದು ಘರ್ ವಾಪಸಿಯ ಮೊದಲ ಹೆಜ್ಜೆನಾ? ರಾಜ್ಯದಲ್ಲಿ 2028ರ ಎಲೆಕ್ಷನ್ಗೂ ಮುನ್ನ ಪಕ್ಷಗಳಲ್ಲಿ ಭಾರಿ ಹಲ್ಚಲ್ ಶುರುವಾಗಿದೆ. ಈಗಾಗಲೇ ಮುಂದಿನ ವಿಧಾನಸಭೆಯ ಎಲೆಕ್ಷನ್ಗೆ ಕಾಂಗ್ರೆಸ್, ಬಿಜೆಪಿ ಹಾಗೂ ಪ್ರಾದೇಶಿಕ ಪಕ್ಷವಾದ JDSನಲ್ಲಿ ಗೆಲುವಿನ ರೂಟ್ ಮ್ಯಾಪ್ ತಯಾರಿ ನಡೆಯುತ್ತಿದೆ. ರಾಜ್ಯದಲ್ಲಿ ನಾಯಕರ ಪಕ್ಷಾಂತರದ ಬಗ್ಗೆ ಗುಸುಗುಸು ನಡುವೆ ಇದಕ್ಕೆ ಮುನ್ನಡೆಯಂತೆ ಪುಲಕೇಶಿ ನಗರದ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರು ಬಿಜೆಪಿ ತೊರೆದು ವಾಪಸ್ ಮಾತೃ ಪಕ್ಷ JDS ಸೇರ್ಪಡೆಯಾಗಿದ್ದಾರೆ. ದೇವರ ಆಶೀರ್ವಾದ, ಕುಮಾರಣ್ಣನ ಆಶೀರ್ವಾದ, ದೇವೇಗೌಡರ ಸಾಹೇಬರ ಆಶೀರ್ವಾದ ಹಾಗೂ ನಮ್ಮ ನಿಖಿಲಣ್ಣವರ ಆಶೀರ್ವಾದ. ಅವರು ಬಂದು ನಮ್ಮ ಮನೆಗೆ ಬಂದು ನೀವು ನಾನು ಫೋನ್ ಮಾಡಿ ಕೇಳಿದೆ, ಹೇಳೋಣ ಹೆಂಗಿದ್ದೀರಾ ಅಂದರೆ ಆರೋಗ್ಯವಾಗಿದ್ದೀನ, ನೀನು ಹೆಂಗಿದೀಯ ಅಂದರು. ಚೆನ್ನಾಗಿದೆ ಅಂತ ಹೇಳಿದೆ. ಆಗ ನಾನು ಅವರು ಕರೆದ ಅಣ್ಣ ನಮ್ಮ ಮನೆಗೆ ಬರ್ಬೇಕು ನೀವು ಅಂದಾಗ ಪಾಪ ಅವರು ಕುಮಾರಣ್ಣವ್ರು ಬಂದು ನಮ್ಮ ಮನೆಗೆ ಬಂದು ಪಕ್ಷಕ್ಕೆ ಬರ್ಬೇಕಂತ ಹೇಳಿ ಮಾಡ್ಕೊಂಡ್ರು. ಅದು ಕುಮಾರಣ್ಣವ್ರ ಆಶೀರ್ವಾದ, ಕುಮಾರಣ್ಣವ್ರ ಮಾತು ಯಾವತ್ತೂ ತಪ್ಪಲ್ಲ. ಕುಮಾರಣ್ಣವ್ರ ಜೊತೆಗೆ ಇರ್ತೀರಿ ಅಂತ ಈ ಸಂದರ್ಭ ಹೇಳ್ತಾ ಇಲ್ಲಿ ಇವತ್ತು ನಾನು ಶ್ರೀನಿವಾಸ ಮೂರ್ತಿ ಅವರನ್ನ ಅವ್ರ ಮನೆಗೆ ಬಂದು ನಾನೇ ಆಹ್ವಾನ ಕೊಟ್ಟು ನಿಮ್ಮ ಮನೆಗೆ ವಾಪಸ್ ಬನ್ನಿ ಅಂತ ಕರೀಲಿಕ್ಕೆ ಕಾರಣ, ಶ್ರೀನಿವಾಸ ಮೂರ್ತಿ ಜನತೆಯ ಬಗ್ಗೆ ಗೌರವವನ್ನು, ಭಯಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕರು, ಜನಪ್ರತಿನಿಧಿಯವರು. ಇವತ್ತು ಅವರು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದು
ನನಗೆ ಮತ್ತೆ ಪುನಃ ಬೆಂಗಳೂರು ನಗರ ಈ ಪುಲಿಕೇಶಿ ನಗರದ ಈ ಒಂದು ಮೈದಾನದಿಂದ ಬೆಂಗಳೂರು ನಗರದ ಎಲ್ಲ ಭಾಗದಲ್ಲೂ ಶಕ್ತಿಯುತವಾಗಿ ಬೆಳೆಯತಕ್ಕಂಥ ಒಂದು ಸಂದೇಶ ಈ ಕಾರ್ಯಕ್ರಮದಿಂದ ಶ್ರೀನಿವಾಸ ಮೂರ್ತಿಯವರು ಮತ್ತು ಅವರ ಸಾವಿರಾರು ಅಭಿಮಾನಿಗಳು ಇವತ್ತೇನು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ನನ್ನ ನಮಸ್ಕಾರ, ಎಲ್ಲರಿಗೂ ವಂದನೆಗಳು. ಘರ್ ವಾಪ್ಸಿಯ ಮೊದಲ ಹೆಜ್ಜೆನ 2028ರ ಎಲೆಕ್ಷನ್ಗಾಗಿ ಪಕ್ಷಾಂತರ ಪರ್ವ. ಜನನಾಯಕರು ಮಾತೃ ಪಕ್ಷಗಳತ್ತ ಗಮನ. ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಘರ್ ವಾಪ್ಸಿ. ಜೆಡಿಎಸ್ ಅಖಂಡ ಶ್ರೀನಿವಾಸ ಮೂರ್ತಿಯ ಮೂಲ ಪಕ್ಷ. ಅಖಂಡ ಹಾದಿ ತುಳಿಯುತ್ತಾರಾ ಅನ್ಯ ನಾಯಕರು? ದಾವಣಗೆರೆ ಎಲೆಕ್ಷನ್ ಬಳಿಕ ಲೆಕ್ಕಾಚಾರ ಬದಲು. ಜಮೀರ್ ಜೆಡಿಎಸ್ಗೆ ಬರ್ತಾರೆ ಅನ್ನೋ ಚರ್ಚೆ. 2017ರಲ್ಲಿ ಜೆಡಿಎಸ್ ತೊರೆದವರ ಘರ್ ವಾಪ್ಸಿ ಆಗುತ್ತಾ? ಘರ್ ವಾಪ್ಸಿಗೆ ಮುನ್ನುಡಿ ಬರೆದ್ರ ಅಖಂಡ ಶ್ರೀನಿವಾಸ. ಅಖಂಡ ಹಾದಿಯಲ್ಲಿ ಮತ್ತಷ್ಟು ನಾಯಕರು ಬರ್ತಾರ? ಅಖಂಡ ಶ್ರೀನಿವಾಸ ಮೂರ್ತಿಯವರ ನಡೆ ಘರ್ ವಾಪ್ಸಿಯ ಮೊದಲ ಹೆಜ್ಜೆನ ಅನ್ನೋದಕ್ಕೆ ಕಾರಣವೂ ಇದೆ. ಈ ಹಿಂದೆ ಅಂದ್ರೆ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ಒಂದು ಹೇಳಿಕೆ ನೀಡಿದ್ರು. ಅದೇನು ನೀವೇ ಕೇಳಿ. ನನಗೆ ನಾವು ಆಪ್ತರಿದ್ದೀವಿ, ನಮ್ಗೇನೋ ಹೇಳಿಲ್ಲ ಅವನು ಹೋಗ್ತೀನಿ ಅಂತ. ಈಗ ನಮ್ಮನ್ನ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ. ನಾವು ದಳದಲ್ಲಿದ್ದಾಗ ಬೇಡಪ್ಪ ನಾವು ಕಾಂಗ್ರೆಸ್ಗೆ ಹೋಗೋಣ, ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಕರ್ಕೊಂಬಂದವನು ಅವನೇನೆ. ಈಗ ವಾಪಸ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅವನು ಸುಮ್ಮನೆ ಒಬ್ಬನೇ ಹೋಗ್ಬಿಡ್ತಾನ? ಕರ್ಕೊಂಡು ಹೋಗ್ಬೇಕು, ಅವ್ನು ಜವಾಬ್ದಾರಿ ಅಲ್ವಾ? ಕರ್ಕೊಂಬಂದಿರೋನು ಅವನು. ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಅವ್ನು ಹೋಯ್ತೀನಿ ಅಲ್ಲ, ಅವ್ನು ಕರೆದ್ರೆ ಮಾತಾಡ್ತೀವಿ. ಆಮೇಲೆ ಸಾಧಕ ಬಾಧಕ ತೀರ್ಮಾನ ಆಗ್ಬೇಕಲ್ಲ. ಅಲ್ಲೇನಾರ ನನ್ನನ್ನು ಉಪಮುಖ್ಯಮಂತ್ರಿ ಮಾಡ್ತಾರಾ JDSನಲ್ಲಿ? ಏನೋ ತೀರ್ಮಾನ ಆಗ್ಬೇಕಲ್ಲ ಅದೆಲ್ಲ. ಸುಮ್ಮನೆ ಇಲ್ಲಿಂದ ಖಾಲಿ ಕೈನಲ್ಲಿ ಹೋಗೋದು, ಖಾಲಿ ಕೈಯಲ್ಲಿ ಬರೋದು ಏನು ಪ್ರಯೋಜನ ಯಾರ ಮೇಲೆ? ಹೌದೌದು, ನಮ್ಮನ್ನು ಕರ್ಕೊಂಬಂದವನು ಅವನೇನೆ. ಇಲ್ಲಿಗೆ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ. ಈಗ ಕರ್ಕೊಂಡು ಹೋಗ್ಬೇಕಾಗಿರೋನು ಅವನೇನೆ. ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾಗಿರೋನು ಅವನೇನೆ. ಕೇಳಿದ್ರಲ್ಲ, ನಮ್ಮನ್ನ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಕರೆ ತಂದಿದ್ದು ಜಮೀರ್. ಮತ್ತೆ ಜೆಡಿಎಸ್ಗೆ ಹೋದ್ರೆ ನಮ್ಮನ್ನ ಕರೆದುಕೊಂಡು ಹೋಗ್ಬೇಕು ಅನ್ನೋ ಮಾತು 2028ರ ಎಲೆಕ್ಷನ್ಗೂ ಮುನ್ನ ಪಕ್ಷಾಂತರ ಪರ್ವ ಶುರುವಾಗುತ್ತಾ ಅನ್ನುವಂತ ಗುಮಾನಿ ಎದ್ದಿದೆ. ಅದೇನೇ ಇರಲಿ, ಕಾಂಗ್ರೆಸ್ನ ಕೆಲ ನಾಯಕರು ಜೆಡಿಎಸ್ ಪಕ್ಷದತ್ತ ಒಂದು ದೃಷ್ಟಿ ಇಟ್ಟಿದ್ದು ಅಖಂಡ ಶ್ರೀನಿವಾಸ ಮೂರ್ತಿಯಂತೆ ಅನೇಕರು ಬಂದರೂ ಆಶ್ಚರ್ಯವೇನಿಲ್ಲ. ನೋಡಿ, ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಈಗ ವಾಪಸ್ JDSಗೆ ಹೋಗಿದ್ದಾರೆ. ಇವರ ರಾಜಕೀಯ ಪಯಣ ಆರಂಭ ಆಗಿದ್ದು ಅದೇ JDS ಪಾರ್ಟಿಯಿಂದ. 2013ರಲ್ಲಿ 2018ಕ್ಕೆ ಮತ್ತೆ ಕಾಂಗ್ರೆಸ್ ಇಂದ ಕಾಂಪೀಟ್ ಮಾಡಿದ್ರು. ಅದಾದ್ಮೇಲೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇವನ್ BSPಗೂ ಕೂಡ ಹೋದ್ರು ಇವರು. ಈಗ ಮತ್ತೆ ಮಾತೃ ಪಕ್ಷಕ್ಕೆ ವಾಪಸ್ ಆಗಿದ್ದಾರೆ. ದಳಪತಿಗಳು ಹೇಳ್ತಾ ಇರೋದೇನು, ಇದು ಆರಂಭ ಅಷ್ಟೇ. ಮೂಲ ದಳದವರು ಇನ್ನೂ ಬಹಳ ಜನ ಬರೋರಿದ್ದಾರೆ. ಮತ್ತೆ ಮಾತೃಪಕ್ಷಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಮರಳಿರೋದು ಇದು ಆದಿ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಈ ನಡೆ ಸಹಜವಾಗಿ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿಂದ ಸ್ಟಾರ್ಟ್ ಆಯ್ತಾ ಅಂತ ಹೇಳಿ ರಾಜಕೀಯದಲ್ಲಿ ಹೊಸ ಚರ್ಚೆ ಆಗ್ತಾ ಇರೋದೇನು, ಯಾರ್ಯಾರು JDS ಅನ್ನ ಬಿಟ್ಟು ಬೇರೆ ಬೇರೆ ಪಾರ್ಟಿಗಳಲ್ಲಿ ಸೆಟ್ಲ್ ಆಗಿದಾರೋ ಅಂತವ್ರು ವಾಪಸ್ ಮತ್ತೆ JDSಗೆ ಬರ್ತಾರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಈಗ ಅವರೆಲ್ಲರ ಘರ್ ವಾಪಸಿ ಆಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಸ್ವತಃ ದಳಪತಿಗಳು ಹೇಳ್ತಾ ಇರೋದೇನು ವೇದಿಕೆ ಮೇಲೆ, ಇದು ಆರಂಭ, ಇನ್ನೂ ಬರೋರಿದ್ದಾರೆ, ಬಹಳ ಜನ ಬರೋರಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ದಳಪತಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಶುಭಾರಂಭ. ಈಗಾಗಲೇ ಪಕ್ಷ ಬಿಟ್ಟು ಹೋದವರಿಗೆ JDS ಗಾಳ ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಯಾರ್ಯಾರು ಮೂಲ JDSನವರು ಇದ್ರು, ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ JDS ಮೇಲೆ ಮುನ್ನಿಸಿಕೊಂಡು ಬೇರೆ ಬೇರೆ ಪಾರ್ಟಿಯಲ್ಲಿ ಏನು ಸೆಟ್ಲ್ ಆದವರು ಇದ್ದಾರೆ, ಅವರೆಲ್ಲರ ಮನಸ್ಥಿತಿ ತಿಳಿಯಾಗಿ ಈಗ ವಾಪಸ್ ಮತ್ತೆ JDSನಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಅಂಥವರಿಗೆ ಗಾಳ ಹಾಕುವಂಥ ಕೆಲಸವೂ ಕೂಡ ಆಗ್ತಾ ಇದೆ ಕುಮಾರಸ್ವಾಮಿ ಅವರಿಂದ ಅನ್ನುವಂಥ ಮಾತು. ಸೊ ಮೂಲ ದಳದವರಿಗೆ ಗಾಳ ಹಾಕಿದಾರಂತೆ ಕುಮಾರಣ್ಣ, ಯಶಸ್ವಿ ಆಗ್ತಾರಾ? ಈಗ ಆರಂಭ ಅನ್ನುವಂತೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ವಾಪಸ್ ಬಂದಿದ್ದಾರೆ. ಸ್ವತಃ ದಳಪತಿಗಳು ಹೇಳ್ತಾ ಇರೋದು ಅಖಂಡ ಮೂಲಕ ಆರಂಭ ಆಗಿದೆ. ಪಿಕ್ಚರ್ ಅಭಿ ಬಾಕಿ ಹೇ, ಬಹಳ ಜನ ಬರೋರಿದ್ದಾರೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರ್ಬೋದು ಅನ್ನುವಂಥ ಲೆಕ್ಕಾಚಾರ JDSನಲ್ಲಿದೆ. ನೆಕ್ಸ್ಟ್ ಜಮೀರ್, ಜಾರಕಿಹೊಳಿ, ಚಲುರಾಯ ಸ್ವಾಮಿ, ಈಗ ಮಾತಾಡಿದ್ರಲ್ಲ ಮಾಗಡಿ ಬಾಲಕೃಷ್ಣ. ಜಮೀರ್ ಒಬ್ಬನೇ ಹೋಗೋಂಗಿಲ್ಲ, ಅವನ ಮೇಲೆ ಜವಾಬ್ದಾರಿ ಇದೆ. ಹೋದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಯಾಕಂದ್ರೆ ದಳದಿಂದ ಅವನೇ ಕರ್ಕೊಂಡ್ ಬಂದಿದ್ದ ನಮ್ಮನ್ನ ಕಾಂಗ್ರೆಸ್ಗೆ.
ಈಗ ಅದು ಹೆಂಗೆ ಒಬ್ಬನೇ ಹೋಗ್ಬಿಡ್ತಾನವನು, ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಮಾತಾಡ್ತಾ ಇದ್ರು. ಹಾಗಿದ್ರೆ ನಿಜಕ್ಕೂ ಈ ಮೂಲ ದಳದವರು ಅಂದ್ರೆ ದಳದಿಂದ ಕಾಂಗ್ರೆಸ್ಗೆ ಬಂದು ಸೆಟ್ಲ್ ಆದಂತ ಆ ಒಂದು ಟೀಮ್ ಏನಿದೆ ಅಲ್ಲಿ ನಿಜಕ್ಕೂ ಈ ರೀತಿಯ ಚರ್ಚೆ ಈಗ ಆಗ್ತಾ ಇದೆಯಾ? ಇದು ಸದ್ಯಕ್ಕಿನ ಪ್ರಶ್ನೆ. ಅಲ್ಲಿಗೆ ಪ್ರಾದೇಶಿಕ ಪಕ್ಷವನ್ನ ಬಲಗೊಳಿಸೋದಕ್ಕೆ ದಳಪತಿಗಳು ಪಣ ತೊಟ್ಟಿದ್ದಾರೆ. ಅದಕ್ಕೆ ಈ ರೀತಿಯ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಹಾಗಿದ್ರೆ 2028ಕ್ಕೆ ರಾಜ್ಯದಲ್ಲಿ ಹೊಸ ಕ್ರಾಂತಿ ನಡೆಯುತ್ತಾ? ಪ್ರಾದೇಶಿಕ ಪಕ್ಷ ಕಮಾಲ್ ಮಾಡುತ್ತಾ? ಮೈತ್ರಿಯ ಮೂಲಕ ಕಮಾಲ್ ಆಗುತ್ತಾ, ಅಥವಾ ಮೈತ್ರಿಯಿಂದ ಆಚೆ ಬಂದು ಈ ಪ್ರಾದೇಶಿಕ ಪಕ್ಷ ತನ್ನ ಪರ್ಫಾರ್ಮೆನ್ಸ್ ಅನ್ನ ತೋರಿಸುತ್ತಾ? ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ಲಿಕ್ಕಿದೆ. ನೆಕ್ಸ್ಟ್, ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡು ಈ ಮೂಲಕ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಹೊಸ ಮೆರುಗು ಬಂದಿದೆ. ಕಾರ್ಯಕರ್ತರಿಗೆ ಪಕ್ಷ ಕಟ್ಟುವ, ಸಂಘಟನೆ ಮಾಡುವ ಹೊಸ ಹುಮ್ಮಸ್ಸು ಬಂದಂತಾಗಿದೆ. ಹೆಚ್ಚಿನ ಅವಕಾಶಗಳು ಸಿಗುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಪಟ್ಟಾಭಿಷೇಕ. ಅರಮನೆ ಮೈದಾನದಲ್ಲಿ ಅದ್ದೂರಿ ಪದಗ್ರಹಣ. 3 ವರ್ಷಕ್ಕೊಮ್ಮೆ ಕೆಪಿಸಿಸಿ ಅಧ್ಯಕ್ಷರ ಅವಧಿ ಮುಗಿಯುತ್ತೆ. ಆದರೆ ಕಳೆದ 6 ವರ್ಷಗಳಿಂದ ಕೆಪಿಸಿಸಿ ಸಾರಥಿ ಬದಲಾವಣೆಯಾಗಿರಲಿಲ್ಲ. ನಾನಾ ಕಾರಣಗಳಿಂದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಕೂಡಿ ಬಂದಿರಲಿಲ್ಲ. ಸಾಕಷ್ಟು ಬಾರಿ ಬಹಿರಂಗವಾಗಿ ಈ ಬಗ್ಗೆ ಚರ್ಚೆ ಆದರೂ ಕೂಡ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿರಲಿಲ್ಲ. DK ಶಿವಕುಮಾರ್ ಅವರೇ ಕಾಂಗ್ರೆಸ್ ಸಾರಥಿಯಾಗಿ ಮುಂದುವರೆದಿದ್ರು. ಆದರೆ DK ಶಿವಕುಮಾರ್ಗೆ ಸಿಎಂ ಪಟ್ಟ ನೀಡ್ತಾ ಇದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ BK ಹರಿಪ್ರಸಾದ್ ಅವರನ್ನ ನೇಮಿಸಿತ್ತು. ಇದೀಗ ಅಧಿಕೃತವಾಗಿ ಕಾಂಗ್ರೆಸ್ ಸಾರಥಿಯಾಗಿ MLC BK ಹರಿಪ್ರಸಾದ್ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ BK ಹರಿಪ್ರಸಾದ್ ಪಟ್ಟಾಭಿಷೇಕ ನೆರವೇರಿದೆ. ಬೃಹತ್ ಸಮಾವೇಶ ಮಾಡಿ ಅಧಿಕಾರ ಸ್ವೀಕಾರ ಮಾಡಬೇಕು ಎನ್ನುವಂತ ಕಾರಣಕ್ಕೆ BK ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ತಡವಾಗಿತ್ತು. ಇಂದು ಅಧಿಕೃತ ಕಾರ್ಯಕ್ರಮ ಆಯೋಜಿಸಿ BK ಹರಿಪ್ರಸಾದ್ಗೆ DK ಶಿವಕುಮಾರ್ ಕಾಂಗ್ರೆಸ್ ಬಾವುಟ ನೀಡಿ ಅಧಿಕಾರ ಹಸ್ತಾಂತರ ಮಾಡಿದ್ರು. ಇನ್ನು ಅಧಿಕಾರ ಹಸ್ತಾಂತರದ ಬಳಿಕ ಬಹಿರಂಗ ವೇದಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ರು. ಮೊದಲಿಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಒಟ್ಟಾಗಿ ಹೋಗಬೇಕು, ಮಾಧ್ಯಮಗಳಿಗೆ ಆಹಾರ ಆಗಬೇಡಿ. ಇನ್ನೊಂದು ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ವಾತಾವರಣ ಇದೆ, ಇದನ್ನ ಸದುಪಯೋಗ ಮಾಡಿಕೊಳ್ಳುವಂತೆ DK ಶಿವಕುಮಾರ್ ಹಾಗೆ BK ಹರಿಪ್ರಸಾದ್ ಅವರಿಗೆ ಕಿವಿ ಮಾತು ಹೇಳಿದ್ರು. ಪುನಃ ಸರ್ಕಾರ ತರ್ತಕ್ಕಂಥ ಇದರಲ್ಲಿ ಹಾಗೂ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಒಂದೇ ಅಲ್ಲ, ನಾಳೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ನಮಗೆ ಶಕ್ತಿ ಕೊಡ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೇನೆ. ಯಾಕಂದರೆ ಡೆಲ್ಲಿಯಲ್ಲಿ ನಾವು ಬರದೇ ಹೋದರೆ ಈ RSS BJP ಮೋದಿ ಇವರು ದೇಶವನ್ನು ಹಾಳು ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಹೋಗೋದಿಲ್ಲ. ಇನ್ನು ಇದೇ ವೇಳೆ DCM DK ಶಿವಕುಮಾರ್ ಮಾತನಾಡಿ, ಕೆಪಿಸಿಸಿ ಅಧ್ಯಕ್ಷರಾಗಿ ತಾವು ಮಾಡಿದ ಸಾಧನೆ ಏನೆಲ್ಲ ಸವಾಲುಗಳು ಇತ್ತು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಹೇಗೆಲ್ಲ ಕಾರ್ಯತಂತ್ರ ಮಾಡಲಾಯಿತು ಅಂತ ತಿಳಿಸಿದ್ರು. ನಾನು ಸ್ವಲ್ಪ ಮನುಷ್ಯ, ನನ್ನ ಕೈಲಿ ಅನೇಕ ತಪ್ಪುಗಳು ಕೂಡ ಆಗಿರಬಹುದು. ನಮ್ಮ ಕಾರ್ಯಕರ್ತರ ಸೇವೆಯನ್ನು ಗುರುಸಿ ನನ್ನ ಕೈಲಿ ಆದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ರೈತರ, ಕಾರ್ಮಿಕರ, ಯುವ ಪೀಳಿಗೆಗೆ ಮತ್ತು ವಿವಿಧ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಒಬ್ಬ ಮನೆಯ ಮಗನಾಗಿ ನಾನು ಒಬ್ಬ ಕಾರ್ಯಕರ್ತನ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತು BK ಹರಿಪ್ರಸಾದ್ ಒಬ್ಬ ಹಿರಿಯ ಕಾರ್ಯಕರ್ತನಿಗೆ ನನ್ನ ಅಧಿಕಾರವನ್ನು ಹಸ್ತಾಂತರವನ್ನು ನಾನು ಮಾಡಿದ್ದೇನೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ BK ಹರಿಪ್ರಸಾದ್ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿ ಕಾರ್ಯಕರ್ತರಿಗೆ ಅಧಿಕಾರ ನೀಡುವುದಾಗಿ ಹೇಳಿದ್ರು. ಅಲ್ಲದೆ ಪಕ್ಷ ಸಂಘಟನೆಯನ್ನ ಕಾರ್ಯಕರ್ತರ ದುಡ್ಡಿನಲ್ಲಿ ಮಾಡ್ತೇನೆ ಅಂತ ಸಂದೇಶ ನೀಡಿದ್ರು. ತಾವು ಕಾಂಗ್ರೆಸ್ ಪಕ್ಷದ ಸ್ವತಂತ್ರ ಹೋರಾಟದ ಪರಂಪರೆ ಇರತಕ್ಕಂಥವ್ರು, ನಮ್ಮ ಶತ್ರುಗಳು ಅಂತ ಹೇಳೋದಿಲ್ಲ, ವಿರೋಧಿಗಳು ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಮತ್ತು RSS ರವರು ಏನು ಸ್ವತಂತ್ರ ಹೋರಾಟದಲ್ಲಿ ಯಾವುದೇ ರೀತಿಯ ಕೊಡುಗೆ ಇಲ್ಲದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತು RSS ರವರು
ನಮ್ಮ ಮುಂದೆ ದೊಡ್ಡ ಸವಾಲನ್ನೇ ತಂದಿಟ್ಟಿದ್ದಾರೆ. ಕೊನೆಗೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಪಕ್ಷ ಸಂಘಟನೆಗೆ ಇರುವ ಸವಾಲುಗಳನ್ನು ವಿವರಿಸಿದ್ರು. ಬಿಕೆ ಹರಿಪ್ರಸಾದ್ ಪರವಾಗಿ ನಾಯಕರು ಕಾರ್ಯಕರ್ತರು ನಿಂತುಕೊಳ್ಬೇಕು, ಪಕ್ಷ ಸಂಘಟನೆ ಮಾಡಲು ಎಲ್ಲರೂ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು. ಇವತ್ತು ಬಹಳ ಮಹತ್ತರವಾದಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಆ ಜವಾಬ್ದಾರಿಯನ್ನು ಒತ್ಕೋಬೇಕಾದ್ರೆ ಅವರು ನಿಷ್ಠೆ, ಸಿದ್ಧಾಂತಕ್ಕೆ ಬದ್ಧತೆ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅನೇಕ ಸ್ಥಾನಗಳಲ್ಲಿ ಕೆಲಸ ಮಾಡದಿದ್ದರ ಪರಿಣಾಮವಾಗಿ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದಿನ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರ ದಂಡೇ ಹರಿದು ಬಂದಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ವೇದಿಕೆಯಾಗಿತ್ತು. ಕೇಂದ್ರ ಸರ್ಕಾರದ ನೀತಿಗಳು, ವೈಫಲ್ಯದ ವಿರುದ್ಧ ಖರ್ಗೆ, ಹರಿಪ್ರಸಾದ್, ಸಿದ್ದರಾಮಯ್ಯ ಹರಿಹಾಯ್ದಿದ್ರು. ಇನ್ನು 2028 ಮತ್ತು 29ಕ್ಕೆ ರಾಜ್ಯ ಹಾಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಎಂಬ ಸಂಕಲ್ಪ ಮಾಡಿದ್ರು. ಬಸವರಾಜ್ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಇವತ್ತು ನಡೆದಂತಹ ನೂತನ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಫುಲ್ ಗರಂ ಆದ ಘಟನೆ ನಡೆಯಿತು. ಡಿಕೆ ಅಂತ ಘೋಷಣೆ ಕೂಗ್ತಾ ಇದ್ದ ಕಾರ್ಯಕರ್ತರ ವಿರುದ್ಧ ಕೆರಳಿ ಕೆಂಡವಾದ ಖರ್ಗೆ ಉಳಿದವರೇನು ಕಸ ಗುಡ್ಸೋಕ್ ಬಂದಿದಾರಾ, ಸುಮ್ಮನೆ ಕುತ್ಕೊಳ್ರಿ ಅಂತ ರೇಗಿದ್ರು. ಸುಮ್ಮನಾಗ್ರೆ, ಅಧಿಕಾರವನ್ನ ಆಯ್ತಾ, ಇದಿಷ್ಟು ಸುಮ್ಮನಾಗ್ರೆ, ಇಲ್ಲೇ ಇದಿಷ್ಟು ಹಿಂಗೆ ಕೂಗಿದ್ರೆ ಇಡೀ ದೇಶ ನಿಮ್ಮ ಕೈಯಾಗ ಬಂದಂಗೆ ಆಗ್ತದ. ಯೂಸ್ಲೆಸ್ ಫೆಲೋಸ್. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಇದು ಮೀಟಿಂಗ್, ಇದರಲ್ಲಿ ಯಾವ ಒಂದು ವ್ಯಕ್ತಿ ಮತ್ತು ಮೀಟಿಂಗ್ ಅಲ್ಲ, ಎಲ್ಲರೂ ಸೇರಿ ಪಕ್ಷಕ್ಕೆ ಒಂದುಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ಬರು ಒಂದು ಹೇಳೋದು, ಇನ್ನೊಬ್ಬರು ಒಂದು ಕೂಗೋದು, ಬಾಕಿ ಅವ್ರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ಕೆ ಬಂದಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. ವಿರಾಮದ ನಂತರ ಮತ್ತೆ ಸ್ವಾಗತ. ದೇಶದಾದ್ಯಂತ ನೀಟ್ ಮರು ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ಬೆಂಗಳೂರಲ್ಲಿ ನೀಟ್ ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳು ಕಣ್ಣೀರಾಕಿದ್ದಾರೆ. 3 ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿದ್ದು ಪೋಷಕರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಅಂಥದ್ದೇನಾಯ್ತು ನೋಡ್ಕೊಂಬನ್ನಿ. ನಾನು 2 ಮಿನಿಟ್ಸ್ ಅಷ್ಟೇ ಲೇಟ್ ಆಗಿತ್ತು. 3 ಜನ ವೇಟ್ ಮಾಡಿದ್ರು, ಎಲ್ಲರೂ ಕೇಳ್ಕೊಂಡು ಅವ್ರು ಯಾರು ಬಿಡ್ಲಿಲ್ಲ ಸರ್. ಕಣ್ಣೀರು, ಆಕ್ರೋಶ, ಗೇಟ್ ಹತ್ತಿ ಒಳನುಗ್ಗಲು ಯತ್ನ, ಪೋಷಕರ ರೋಷಾವೇಶ, ಪೊಲೀಸರಿಂದ ನೇಮದ ಪಾಠ, ನೀಟ್ ಮರು ಪರೀಕ್ಷೆಯಲ್ಲಿ ಹೈಡ್ರಾಮಾ. ಬೆಂಗಳೂರಿನ RC ಕಾಲೇಜಿನ ಮುಂಭಾಗ ಅಕ್ಷರಶಃ ರಣಾಂಗಣ. ನೀಟ್ ಪರೀಕ್ಷಾ ಕೇಂದ್ರಗಳ ಮುಂದೆ ಹೈಡ್ರಾಮಾ. ಮೇ ತಿಂಗಳು 3ನೇ ತಾರೀಕು ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಬಳಿಕ ರಾಜಸ್ಥಾನದಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಬಯಲಾಗಿತ್ತು. ಟೆಲಿಗ್ರಾಂನಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿರುವುದು ಬೆಳಕಿಗೆ ಬಂದಿತ್ತು. ಬಳಿಕ ದೇಶದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನೆ ತೀವ್ರಗೊಂಡು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಕೇಳಿ ಬಂದಿತ್ತು. ನಂತರ NTA ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಿತ್ತು. ಈ ಘಟನೆಗೆ ವಿಷಾದ ವ್ಯಕ್ತಪಡಿಸಿದ ಕೇಂದ್ರ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆ ರದ್ದುಗೊಳಿಸಿ ಮರುಪರೀಕ್ಷೆ ನಡೆಸುವ ನಿರ್ಧಾರ ಕೈಗೊಂಡಿತ್ತು. ಇಂದು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆಯಿತು. ಹಲವೆಡೆ ಹೈಡ್ರಾಮಕ್ಕೆ ಕಾರಣವಾಯಿತು. ಹೌದು,
ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಮರುಪರೀಕ್ಷೆ ನಡೆದಿದೆ. ಬೆಂಗಳೂರು ಪೊಲೀಸ್ ಇಲಾಖೆಯಿಂದ ಜಿಲ್ಲಾಡಳಿತದಿಂದ ಭದ್ರತೆ ಕೈಗೊಳ್ಳಲಾಗಿತ್ತು. ಪರೀಕ್ಷಾ ಕೇಂದ್ರದ ಹೊರಗಡೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡುವ ಬ್ಯಾನರ್ ಹಾಕಲಾಗಿತ್ತು. 2 ಗಂಟೆಗೆ ಪರೀಕ್ಷೆ ಆರಂಭವಾಗಿದ್ದು ಮಧ್ಯಾಹ್ನ 1:30ಕ್ಕೆ ಪರೀಕ್ಷಾ ಕೇಂದ್ರಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಆದರೆ ಕೆಲ ಪರೀಕ್ಷಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿ ಬಂದರು. ಮಧ್ಯಾಹ್ನ 1:30ಕ್ಕೆ ಪರೀಕ್ಷಾ ಕೇಂದ್ರ ಕ್ಲೋಸ್. 1:32ಕ್ಕೆ ಬಂದ ವಿದ್ಯಾರ್ಥಿನಿಗೆ ಎಕ್ಸಾಮ್ ಮಿಸ್. ಬೆಂಗಳೂರಿನಲ್ಲಿ ಆರ್ಸಿ ಕಾಲೇಜಿನ ನೀಟ್ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿನಿಯೊಬ್ಬರು 1-2 ನಿಮಿಷ ತಡವಾಗಿ ಬಂದಿದ್ದಾರೆ. 1 ಗಂಟೆ 32 ನಿಮಿಷಕ್ಕೆ ಬಂದ ಕಾರಣ ಪರೀಕ್ಷೆ ಬರೆಯಲು ಅವಕಾಶ ಸಿಗದೆ ಪರೀಕ್ಷಾರ್ಥಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಮತ್ತೋರ್ವ ವಿದ್ಯಾರ್ಥಿನಿ ಕಳೆದ ಬಾರಿಯ ಹಾಲ್ ಟಿಕೆಟ್ ತಂದು ಎಡವಟ್ಟು ಮಾಡಿಕೊಂಡು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಮತ್ತೋರ್ವ ವಿದ್ಯಾರ್ಥಿನಿ ನವರಂಗ್ ಬಳಿ ಬಸ್ ಸಿಗೋದು ತಡವಾದ ಹಿನ್ನೆಲೆ ಪರೀಕ್ಷೆ ಮಿಸ್ ಮಾಡಿಕೊಂಡು ಕಣ್ಣೀರು ಹಾಕಿದ್ದಾರೆ. ಅವ್ರು ಬಿಡ್ಲಿಲ್ಲ ಸರ್ ನಾನು 2 ಮಿನಿಟ್ಸ್ ಅಷ್ಟೇ ಸರ್ ಲೇಟ್ ಆಗಿತ್ತು. 3 ಜನ ವೇಟ್ ಮಾಡಿದ್ವಿ, ಎಲ್ಲರೂ ಕೇಳ್ಕೊಂಡ್ವಿ, ಅವ್ರು ಯಾರು ಬಿಡ್ಲಿಲ್ಲ ಸರ್ ನವರಂಗಲ್ಲಿ 12 ಗಂಟೆಯಿಂದ ಕಾಯ್ತಾ ಇದ್ದೆ ಸರ್. ಒಂದು ಬಸ್ ಬರ್ಲಿಲ್ಲ ಈ ಕಡೆ. ನಾನು ಈ ರೂಟ್ ಬಂದಿರೋದೇ ಫಸ್ಟ್ ಟೈಮ್. ನನ್ನ ಹತ್ರ ಫೋನ್ ಇಲ್ಲ, ಕ್ಯಾಶ್ ಇಲ್ಲ, ನಾನು ಹೇಗೆ ಬರಲಿ ಈ ಕಡೆ. ಇನ್ನು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ಇದ್ದ ಕಾರಣ ಪರೀಕ್ಷಾ ಕೇಂದ್ರಕ್ಕೆ ಬರಲು ತಡವಾಯಿತು ಅನ್ನೋ ಆರೋಪ ಕೇಳಿಬಂದಿದೆ. ಆದರೆ ಇಂದು ಪದಗ್ರಹಣ ಕಾರ್ಯಕ್ರಮ, ಯೋಗ ದಿನಾಚರಣೆ, ಮ್ಯಾರಥಾನ್ ಇರೋ ಹಿನ್ನೆಲೆ ನಿನ್ನೆ ಗೃಹ ಇಲಾಖೆ ಎಚ್ಚರಿಕೆ ವಹಿಸಿತ್ತು. ನೀಟ್ ಪರೀಕ್ಷಾರ್ಥಿಗಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಿತ್ತು. ಬೆಂಗಳೂರಿನಲ್ಲಿ ಸಂಚಾರ ನಿಯಮದಲ್ಲಿ ಪೊಲೀಸ್ ಇಲಾಖೆ ಬದಲಾವಣೆ ಮಾಡಿತ್ತು. ಸುಗಮ ಸಂಚಾರಕ್ಕೆ ಸಹಾಯವಾಗಲು ಸಹಾಯವಾಣಿ ತೆರೆಯಲಾಗಿತ್ತು. ನಿಗದಿತ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ತಲುಪಲು ಸಹಾಯ ಮಾಡಲಾಗಿತ್ತು. ತುಸು ಬೇಗವೇ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಸೂಚಿಸಲಾಗಿತ್ತು. ಆದರೆ ಪದಗ್ರಹಣ ಕಾರ್ಯಕ್ರಮದಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ನಮ್ಮ ಮಕ್ಕಳು ಎಕ್ಸಾಮ್ ಸೆಂಟರ್ಗೆ ಬರೋದು ಲೇಟ್ ಆಯಿತು ಅಂತ ಪೋಷಕರು ಆರೋಪಿಸಿದ್ದಾರೆ. ಮಗಳು ಕ್ಲಾಸ್ ಹೋಗಿದ್ದಾಳೆ. ಇನ್ನೊಬ್ಬರು ವಿದ್ಯಾರ್ಥಿನಿಗೆ ಏನಾಯ್ತು? ಅವ್ರು ಲೇಟಾಗಿ ಬಂದರು, ಅವ್ರು ಬೇಡೋದಕ್ಕೆ 2 ನಿಮಿಷ ಲೇಟಾಗಿ ಬಂದರು. ಅದಕ್ಕೆ ವಿದ್ಯಾರ್ಥಿಗಳಿಗಾಗಿ 45 ನಿಮಿಷ ಕಾದ ಮೋದಿ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನ 1:15ರ ಸುಮಾರಿಗೆ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು. ನಿಯಮಗಳ ಪ್ರಕಾರ ವಿಮಾನ ನಿಲ್ದಾಣದಿಂದ ಅವರು ನೇರವಾಗಿ ತಮ್ಮ ಅಧಿಕೃತ ನಿವಾಸಕ್ಕೆ ತೆರಳಬೇಕಿತ್ತು. ಆದರೆ ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ದೇಶದಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆಗಳು ಆರಂಭವಾಗಲಿದ್ದು, ಈ ಸಮಯದಲ್ಲಿ ದೆಹಲಿಯ ಅನೇಕ ಭಾಗಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಧಾವಿಸ್ತಾ ಇದ್ರು. ಪರೀಕ್ಷಾರ್ಥಿಗಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಧಾನಿ ಮೋದಿ ತಮ್ಮ ಭದ್ರತಾ ಸಿಬ್ಬಂದಿಗಳಿಗೆ ರೋಡ್ ಕ್ಲೋಸ್ ಮಾಡದಂತೆ ಸೂಚಿಸಿದ್ರು. ವಿಮಾನ ನಿಲ್ದಾಣದ ವಿಐಪಿ ಲಾಂಚ್ನಲ್ಲೇ ಸುಮಾರು 45 ನಿಮಿಷಗಳ ಕಾಲ ಕುಳಿತಿದ್ರು. ನೀಟ್ ಪರೀಕ್ಷೆ ಆರಂಭವಾದ ಬಳಿಕ ತಮ್ಮ ನಿವಾಸಕ್ಕೆ ತೆರಳಿದ್ರು. ಒಟ್ನಲ್ಲಿ ನೀಟ್ ಎಕ್ಸಾಮ್ NTA ಕಡೆಯಿಂದ ನೀಟ್ ಆಗಿರುವುದು ಮೇಲ್ನೋಟಕ್ಕೆ ನೀಟಾಗಿ ಕಾಣ್ತಾ ಇದೆ. ಆದರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿದ್ದು ಪೋಷಕರಲ್ಲಿ ಬೇಸರ ಹುಟ್ಟಿಸಿದೆ. ವೀಕ್ಷಕರೇ, ಈಗ ನಮ್ಮ ಅಭಿಯಾನದ ಸ್ಟೋರಿಯನ್ನು ನೋಡೋಣ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ಕಲಿತರೆ ರೋಗ ಬಾರದು ಅನ್ನುವ ಮಾತಿದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಇಡೀ ವಿಶ್ವದಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗಿದೆ. ಇದೇ ಯೋಗ ಆರೋಗ್ಯಕರ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತು ನಾವು ನಮ್ಮ ಅಭಿಯಾನದಲ್ಲಿ ತೋರಿಸ್ತಾ ಇದ್ದೀವಿ. ಯೋಗದ ಐತಿಹಾಸಿಕ ಸಂಸ್ಕೃತಿಯ ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ಆಮೇಲೆ ಈ ಯೋಗದ ವಿಚಾರವಾಗಿ ಮಾತಾಡೋಣ. ನಮೋ ನೇತೃತ್ವದಲ್ಲಿ ವಿಶ್ವ ಯೋಗ ದಿನಾಚರಣೆ. ಮೋದಿ ನೇತೃತ್ವದಲ್ಲಿ ವಿಶ್ವ ಯೋಗ ದಿನ ಆಚರಣೆ. ಇಂದು ವಿಶ್ವ ಯೋಗ ದಿನ. ಈ ದಿನವನ್ನು ಜಗತ್ತಿನಾದ್ಯಂತ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಳೆದ 2015ರಿಂದ ಜಾಗತಿಕವಾಗಿ ಶುರುವಾದಂಥ ಈ ಹೊಸ ಪರಂಪರೆ ಜಗತ್ತಿನಾದ್ಯಂತ ವಿಶೇಷ ರೀತಿಯಲ್ಲಿ ಜರುಗಿತು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಗೆ ಕಾರಣರಾದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಜಗತ್ತಿನ ಗಮನ ಸೆಳೆದರು. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಇದೇ ವೇಳೆ ಪ್ರಧಾನಿ ಮೋದಿ ಜೊತೆ ಬರೋಬ್ಬರಿ 40,000ಕ್ಕೂ ಅಧಿಕ ಮಂದಿ ಈ ಯೋಗಾಸನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೇವಲ ಕೋಲ್ಕತ್ತಾ ಮಾತ್ರ ಅಲ್ಲ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದ ಅಡಿಯಲ್ಲಿ ದೇಶಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು. ರಾಜ್ಯಾದ್ಯಂತ ವಿಶ್ವ ಯೋಗ ದಿನವನ್ನ ಆಚರಿಸಲಾಯಿತು. ಭಾರತೀಯ ಯೋಗ ಸಂಸ್ಕೃತಿಗೆ ಜಾಗತಿಕ ಸ್ಮರಣೆ. ಜಗತ್ತಿನ 35 ಕೋಟಿಗೂ ಹೆಚ್ಚು ಜನರಿಂದ ಯೋಗಾಭ್ಯಾಸ. ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. 2014ರಲ್ಲಿ ಯೋಗಕ್ಕೆ ವಿಶ್ವಸಂಸ್ಥೆಯಿಂದ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿತ್ತು. ಇದರ ಬೆನ್ನಲ್ಲೇ 2015ರಿಂದ ಜೂನ್ 21ರಂದು ಜಾಗತಿಕ ಮಟ್ಟದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಇಂದಿಗೆ ಈ ಮಹಾ ಯೋಗ ಯಾಗಕ್ಕೆ 12 ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಇದುವರೆಗೂ ಜಗತ್ತಿನಲ್ಲಿ ಸುಮಾರು 35 ಕೋಟಿಗೂ ಹೆಚ್ಚು ಜನರು ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅಮೆರಿಕ ಒಂದರಲ್ಲೇ 48,000 ಯೋಗ ಸ್ಟುಡಿಯೋಗಳು. ಜಗತ್ತಿನ ಬಹುತೇಕ ದೇಶಗಳಲ್ಲಿ ಯೋಗ ದಿನಾಚರಣೆ. ಹೌದು ವೀಕ್ಷಕರೇ, ಯೋಗಕ್ಕೆ ಇತ್ತೀಚಿನ ದಿನಗಳಲ್ಲಂತೂ ಪ್ರಪಂಚದಾದ್ಯಂತ ಒಳ್ಳೆ ಯೋಗ ಬಂದಿದೆ. ಇವತ್ತು ಯೋಗದ ಜಾಗತಿಕ ಮಾರುಕಟ್ಟೆ ಮೌಲ್ಯ $140 ಬಿಲಿಯನ್ ಹೆಚ್ಚು. ಅಂದ್ರೆ ಭಾರತೀಯ ಅಂಕಿಅಂಶ ಪ್ರಕಾರ 1,320 ಕೋಟಿ 62 ಲಕ್ಷದ 70,000ಕ್ಕೂ ಹೆಚ್ಚಿನ ಮಾರುಕಟ್ಟೆ ಗಾತ್ರ ಹೊಂದಿದೆ. ಮತ್ತೊಂದೆಡೆ ಇವತ್ತಿನ ದೈಹಿಕ ಮಾನಸಿಕ ಸಮಸ್ಯೆ, ಒತ್ತಡದ ಜೀವನ ಸುಧಾರಿಸಿಕೊಳ್ಳಲು ಯೋಗ ಜಗತ್ತಿನಾದ್ಯಂತ ಜನರ ಮೊದಲ ಆಯ್ಕೆ ಆಗ್ತಾ ಇದೆ. ಈಗ ಯೋಗಕ್ಕೆ ಯೋಗ ಬಂದಿದೆ. ಯಾಕೆ ಅಂದರೆ ಇಡೀ ವಿಶ್ವಕ್ಕೆ ಯೋಗವನ್ನು ಕೊಟ್ಟಂತಹ ರಾಷ್ಟ್ರ ಯಾವುದು ಅಂದರೆ ಭಾರತ. ನಮ್ಮ ಹಿಂದಿನ ಋಷಿಮುನಿಗಳೆಲ್ಲರೂ ಸಹ ಯೋಗವನ್ನು ಅನುಸಂಧಾನ ಮಾಡಿ ಅಭ್ಯಾಸ ಮಾಡಿ, ಯಾಕಾಗಿ? ಇಡೀ ವಿಶ್ವದ ಕಲ್ಯಾಣಕ್ಕಾಗಿ. ಮನಸ್ಸಿನ ಸಮಾಧಾನ, ಆಮೇಲೆ ಶಾರೀರಿಕ ಸದೃಢತೆ, ಭಾವನಾತ್ಮಕ ಸಂಸ್ಕಾರ, ಆಧ್ಯಾತ್ಮಿಕ ಪ್ರಗತಿ ಮಾಡಿ ಆನಂದವಾಗಿರಲಿ ಅಂಥೇಳಿ. ನಾವಷ್ಟೇ ಅಲ್ಲ, ಇಡೀ ಲೋಕಕ್ಕೆ ಆರಾಮಾಗಿರಲಿ ಅನ್ನುವಂಥ ಅಪೇಕ್ಷೆ ನಮ್ಮ ಋಷಿಮುನಿಗಳದು. ಹಾಗಾಗಿ ವಿಶ್ವಾದ್ಯಂತ ಯೋಗವನ್ನು ಇವತ್ತು ವೈಜ್ಞಾನಿಕವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಯೋಗ ಪ್ರಪಂಚಕ್ಕೆ ಭಾರತದ ಅದ್ಭುತ ಕೊಡುಗೆ. ವೇದಗಳ ಕಾಲದಿಂದಲೂ ರೂಢಿಯಲ್ಲಿದ್ದ ಯೋಗದ ಬಗ್ಗೆ ಋಗ್ವೇದದಲ್ಲಿ ಪ್ರಸ್ತಾಪವಿದೆ. ಶಿವನನ್ನ ಆದಿಯೋಗಿ ಅಂತ ಪುರಾಣಗಳು ಬಣ್ಣಿಸುತ್ತವೆ. ಸಿಂಧು ನಾಗರಿಕತೆಯ ಕುರುಹುಗಳ ಮೂಲಕವೂ ಯೋಗದ ಪ್ರಾಚೀನತೆ ಸಾಬೀತಾಗ್ತಾ ಇದೆ. ಇಂತಹ ಸವಿಸ್ತಾರವಾದ ಯೋಗ ಶಾಸ್ತ್ರಗಳನ್ನ ಸರಳೀಕರಣಗೊಳಿಸಿ ಸೂತ್ರ ರೂಪದಲ್ಲಿ ಸಂಕಲಿಸಿದ ಕೀರ್ತಿ ಪತಂಜಲಿ ಯಾಜ್ಞವಲ್ಕ್ಯರಂತಹ ಋಷಿಗಳಿಗೆ ಸಲ್ಲುತ್ತದೆ. 18-19ನೇ ಶತಮಾನದಿಂದೀಚೆಗೆ ಯೋಗವನ್ನ ಜಗತ್ತಿನಾದ್ಯಂತ ಪ್ರಚುರಗೊಳಿಸಿದ ಕೀರ್ತಿ ಸ್ವಾಮಿ ಶಿವಾನಂದ, ಪರಮಹಂಸ ಯೋಗಾನಂದ, ಸ್ವಾಮಿ ವಿವೇಕಾನಂದ, ಶ್ರೀ ಸ್ವಾಮಿ ರಾಮ, ಮಹೇಶ್ ಯೋಗಿ ಮೊದಲಾದ ಯೋಗ ದೀಪ್ತರಿಗೆ ಸಲ್ಲುತ್ತದೆ. ಹೆಮ್ಮೆಯ ವಿಷಯವೆಂದರೆ ಜಗತ್ತಿಗೆ ಅತ್ಯಂತ ಹೆಚ್ಚು ಮಂದಿ ಯೋಗ ಗುರುಗಳನ್ನು ಕೊಟ್ಟ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತದೆ. ಯೋಗ ಕರ್ನಾಟಕದ ಪ್ರಮುಖ ಅಸ್ಮಿತೆ. ಜಗತ್ತಿಗೆ ಯೋಗದ ಬೆಳಕನ್ನ ಪಸರಿಸುವಲ್ಲಿ ಕರ್ನಾಟಕ, ಅದರಲ್ಲೂ ಮೈಸೂರಿನ ಪಾತ್ರ ಅಮೋಘ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಶ್ರಯದಲ್ಲಿ ಶ್ರೀ ಕೃಷ್ಣಮಾಚಾರ್ಯರು ಅಂದಿನ ಮೈಸೂರಿನ ಬಹುದೊಡ್ಡ ಯೋಗ ಗುರುಗಳಾಗಿದ್ರು. ನಂತರ ಅವರ ಸಂಬಂಧಿ ಹಾಗೂ ಶಿಷ್ಯರು ಆದ BKS ಅಯ್ಯಂಗಾರ್ ಯೋಗದ ಮುಖಾಂತರ ಇಂಗ್ಲೆಂಡ್, ಅಮೆರಿಕ, ಜಪಾನ್, ಚೀನಾ ಮೊದಲಾದ ದೇಶಗಳನ್ನು ತಲುಪಿ ವಿಶ್ವಮಾನ್ಯರಾದರು. ಕೃಷ್ಣಮಾಚಾರ್ಯರ ಇತರೆ ಶಿಷ್ಯರಾದ BNS ಅಯ್ಯಂಗಾರ್, ಪಟ್ಟಾಭಿ ಜೋಯ್ಸ್ ಹಾಗೂ ಇತರೆ ಯೋಗಿಗಳಾದ ಸ್ವಾಮಿ ಶ್ರೀ ನಾರಾಯಣಾನಂದ ಮುಂತಾದ ಮೈಸೂರಿಗರು ಯೋಗದಲ್ಲಿ ಜಗತ್ತಿನಾದ್ಯಂತ ಹೆಸರು ಮಾಡಿ ಮೈಸೂರಿನ, ಕರ್ನಾಟಕದ ಕೀರ್ತಿಯನ್ನ ನೂರ್ಮಡಿಗೊಳಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಯೋಗವನ್ನು ನಾನು ಮಾತ್ರ ಕಲ್ತರೆ ಸಾಲದು, ನಾವು ರಾಜಮಂತ್ರವ್ರು ಕಲ್ತರೆ ಸಾಲದು, ಜನಸಾಮಾನ್ಯ ಯೋಗವನ್ನು ಕೊಡಬೇಕು ಅಂತ ಹೇಳಿ ಒಳ್ಳೆ ಗುರುಗಳನ್ನ ಆರಿಸ್ತಾ ಇರ್ತಾರೆ. ಅವರಿಗೆ ಸಿಗ್ತಕ್ಕಂಥ ಗುರುಗಳೇ T. ಕೃಷ್ಣಮಾಚಾರ್ಯರವರು.
ವಾರಣಾಸಿಯಿಂದ ಅವ್ರನ್ನ ಗುರ್ತು ಮಾಡಿ ಅವ್ರನ್ನ ಮೈಸೂರಿಗೆ ಕರ್ಕೊಂಡು ಬರ್ತಾರೆ. ಅದನ್ನು ಆಸ್ಥಾನದಲ್ಲಿ ಇಟ್ಕೊಂಡು ಯೋಗವನ್ನು ಹೇಳಿಸ್ಕೊಳ್ತಾರೆ. ಕೃಷ್ಣಮಾಚಾರ್ಯರನ್ನ ಯೋಗವನ್ನು ಹೇಳಿಸ್ಕೊಂಡು ತಾವು ಹೇಳಿಸ್ಕೊಂಡಿದ್ದಲ್ದೇ ಇದು ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಅಂತ ಹೇಳಿ ಈಗ ಜಗನ್ಮೋಹನ ಅರಮನೆ ಏನಿದೆ ಮತ್ತು ನಮ್ಮ ಸಂಸ್ಕೃತ ಪಾಠಶಾಲೆ ಏನಿದೆ ಅಲ್ಲಿ ಜನಸಾಮಾನ್ಯ ಯೋಗ ಹೇಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆನ ಮಾಡಿಕೊಡ್ತಾರೆ. ಆ ಸಮಯದಲ್ಲಿ ಅವ್ರ ಶಿಷ್ಯಂದಿರಾಗಿ ಬಂದಂಥವ್ರೆ ನಮ್ಮ BK ಅಯ್ಯಂಗಾರ್ ಅವರು, ಹಾಗೆ K ಪಟ್ಟಾಭಿಜೇಶ್ವರವ್ರು ಆಗ್ಬೋದು, ಹಾಗೆ ನಮ್ಮ BNS ಅಯ್ಯಂಗಾರವ್ರು ಆಗ್ಬೋದು. ಇವರೆಲ್ಲ ಅವ್ರ ಗರಡಿಯಲ್ಲಿ ಪಳಗ್ದಂಥವ್ರು. ಏಕೆಂದರೆ ಕೃಷ್ಣಮಾಚಾರ್ಯರು ಅವರೇ ಒಂದು ವಿಶಿಷ್ಟವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಯೋಗಕ್ಕೆ. ಅದರಲ್ಲೂ ಅಷ್ಟಾಂಗ ವಿನ್ಯಾಸ ಅಂತೇಳಿ ಬಹಳ ಒಂದು ಪ್ರಾಮುಖ್ಯತೆ ಪಡ್ಕೊಂಡಿದೆ. ಯೋಗ ಸರ್ವರೋಗಕ್ಕೂ ಮದ್ದು ಎನ್ನುವುದು ಭಾರತೀಯರು ಮೊದಲಿನಿಂದಲೂ ಅರಿತಿದ್ರು. ಈಗ ಭಾರತೀಯ ಯೋಗ ಸಂಸ್ಕೃತಿಗೆ ಇಡೀ ಜಗತ್ತೇ ತಲೆಬಾಗಿ ತನ್ನೊಳಗೆ ಅಳವಡಿಸಿಕೊಳ್ತಾ ಇದೆ. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿ ಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಉತ್ತಮ ಆರೋಗ್ಯಕ್ಕೆ ಯೋಗ ಎಷ್ಟು ಮುಖ್ಯ, ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡಬಹುದಾಗಿದೆ. X ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದಾಗಿದೆ. ವೀಕ್ಷಕರೇ, ಇವತ್ತಿನ ವಿಷಯ ಉತ್ತಮ ಆರೋಗ್ಯಕ್ಕೆ ಯೋಗ ಎಷ್ಟು ಮುಖ್ಯ ಅಂತ. ನೀವು ಯೋಗ ಮಾಡ್ತಾ ಇದ್ರೆ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ, ಯೋಗ ಎಷ್ಟು ಉಪಕಾರಿ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿ. ನಮ್ಮ ವ್ಯೂವರ್ಸ್ಗೂ ಗೊತ್ತಾಗಲಿ ಯೋಗ ಎಷ್ಟು ಅಗತ್ಯವಾಗಿದೆ ಇವತ್ತಿನ ಜೀವನದಲ್ಲಿ ಅನ್ನುವಂಥದ್ದು. ಜೊತೆಗೆ ನೀವೇನಾದರೂ ಅನಾರೋಗ್ಯದಿಂದ ಬಳಲಿದ್ದಿದ್ರೆ, ಈ ಹಿಂದೆ ಅದನ್ನು ಯೋಗ ಮಾಡಿ ಸರಿಪಡಿಸ್ಕೊಂಡಿದ್ರೆ ಅದರ ಬಗ್ಗೆಯೂ ಸಲಹೆಗಳನ್ನು ಕೊಡಿ. ಇದರಿಂದ ನಮ್ಮ ವ್ಯೂವರ್ಸ್ಗೆ ಯೋಗ ಎಷ್ಟು ಮುಖ್ಯ ಅನ್ನುವಂಥದ್ದು ಗೊತ್ತಾಗಲಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ ಇವತ್ತು, ಅನಿಲ್ ಕುಮಾರ್ ಅಂತ ಕೋಲಾರದಿಂದ. ಅನಿಲ್ ಕುಮಾರ್ ಅವರು ನಮಸ್ಕಾರ. ಸರ್ ನಮಸ್ತೆ ಸರ್, ತಾವು ಯೋಗ ಮಾಡ್ತೀರಾ? ಸರ್ ಇವಾಗ ನಂಗೆ 45 ವರ್ಷ ಆಗೋಗಿದೆ. ಏನಂದ್ರಿ? ನನಗೆ ಇವಾಗ ಏಜ್ 45. ಹಾಂ. ಈಗ ಮುಂಚೆ ಸ್ಕೂಲು ಕಾಲೇಜಲ್ಲೆಲ್ಲ ಯಾವುದು ಇರಲಿಲ್ಲ ಸರ್, ಅವಾಗ ನಾವು ಓದಬೇಕಾದ್ರೆ. ಓಕೆ. ಅದರಿಂದಾಗಿ ಇವಾಗ ಸೇರ್ಕೊಬೇಕು ಅಂತ ಇದ್ದೀನಿ. ಈಗ ಟಿವಿಲಿ ನಿಮ್ಮ ವಾಹಿನಿಲೆಲ್ಲ ನೋಡ್ತಾ ಇದ್ದೀನಲ್ಲ, ಸ್ವಲ್ಪ ಏನಂದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲೇ ಸ್ಕೂಲು ಕಾಲೇಜಲ್ಲಿ ಒಂದು ಕರಿಕ್ಯುಲಮ್ ಪಠ್ಯಕ್ರಮ ಥರ ಮಾಡ್ಬಿಟ್ಟಿದ್ರೆ ನಮ್ಗೆ ಅವಾಗ ಮಾಡೋಕ್ಕೂ ಇಂಟ್ರೆಸ್ಟ್ ಇರ್ತಿತ್ತು, ಅವಾಗೆಲ್ಲ ಟೈಮು ಇರ್ತಿತ್ತು. ಅವಾಗ ನಮಗೆ ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಯೋಗ ಏನು ನಿಮಗೆ ಕೈಗೆಟುಕದ ಅಥವಾ ನಿಲುಕದ ವಿದ್ಯೆ ಏನಲ್ಲ ಬಿಡಿ. ಹೌದು, ಮನಸ್ಸು ಮಾಡಿದ್ರೆ ಈಗಲೇ ಈ ಕ್ಷಣದಿಂದನೇ ಯೋಗ. ಈ ಫೋನ್ ಕಟ್ ಮಾಡಿದ ತಕ್ಷಣ ಯೋಗಾಸನ ಶುರು. ಮಾಡ್ಬೇಕು ಸರ್. ಫೈನ್, ಥ್ಯಾಂಕ್ ಯು ಅನಿಲ್ ಕುಮಾರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶ್ರೀರಾಮ್ ಶಿರಾ, ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ತೆ ಸರ್, ಶ್ರೀರಾಮ್ ಶಿರಾ. ಏನಿಲ್ಲ ಸರ್, ಈಗ ನಮ್ಗೆ ನೀರು ಗಾಳಿ ಎಷ್ಟು ಮುಖ್ಯ ಆರೋಗ್ಯಕ್ಕೆ, ಅದೇ ತರ ಯೋಗ ಕೂಡ ಒಂದು ಆರೋಗ್ಯಕ್ಕೆ ಅಷ್ಟೇ ಮುಖ್ಯವಾಗಿರುತ್ತೆ ಸರ್. ಇದನ್ನ ನಾವು ಪ್ರತಿಯೊಬ್ರು ಮನೆಯಲ್ಲೇ ರೂಢಿಸ್ಕೋಬೇಕು. ಯಾಕೆಂದ್ರೆ ನಾವೆಲ್ಲ ಹೊರಗಡೆ ಹೋಗಿ ಮಾಡೋದಕ್ಕಿಂತ ಮನೆಯಲ್ಲಿ ರೂಢಿಸ್ಕೊಂಡ್ರೆ ಇದು ಆರೋಗ್ಯಕ್ಕೂ ಒಳ್ಳೇದು. ಇನ್ನು ಶಾಲಾ ಕಾಲೇಜುಗಳಲ್ಲಿ ಹೆಂಗಿದ್ರೆ ವಾರಕ್ಕೆ 1 ದಿವಸನಾದ್ರು 1-1.5 ಗಂಟೆ ಕಾಲ ಇದನ್ನ ಮಾಡಿಸ್ಬೇಕು ಸರ್ ಹುಡುಗರಿಗೆ ಹೇಳಿ. ಅವಾಗ ಇದು ಕಂಪಲ್ಸರಿ ಆಗುತ್ತೆ. ಹುಡುಗರು ಅದ್ರಲ್ಲಿ ಅಲ್ಲಿ ಅಭ್ಯಾಸ ಆಗಿರುತ್ತಲ್ಲ, ಮನೆಯಲ್ಲಿ ಬಂದು ಅಭ್ಯಾಸ ಮಾಡ್ಕೊಂತಾರೆ. ಅವಾಗ ಅಲ್ಲಿ ಶಾಲಾ ಕಾಲೇಜಲ್ಲಿ ವಾರಕ್ಕೆ 1 ದಿವಸ ರನ್ ಮಾಡಿದೆ, ಪ್ರತಿ ದಿವಸ ಮನೆಯಲ್ಲಿ ಯೋಗ ಮಾಡ್ತಾರೆ ಸರ್. 10 ನಿಮಿಷ, 10 ನಿಮಿಷ, 1/4 ಗಂಟೆ. ಯಾಕೆಂದ್ರೆ ಅವ್ರ ಜೀವನ ಮುಂದೆ ಚೆನ್ನಾಗಿರ್ಬೇಕು ಅಂದ್ರೆ ಯೋಗ ಮುಖ್ಯನೇ ಸರ್. ನೀವು ಯೋಗ ಮಾಡ್ತೀರಾ? ಅಭ್ಯಾಸ ಇದೆಯಾ? ಹೌದು ಸರ್, ಯೋಗ ಮಾಡ್ತೀವಿ ಸರ್. ನಮ್ ಚಿಕ್ಕ ವಯಸ್ಸಿನಾಗೆಲ್ಲ ನಮ್ಗೆಲ್ಲ ಸ್ವಲ್ಪ ಕಲಿಸ್ಕೊಡ್ರು ಸರ್, ಕಾಲೇಜ್ಗಳಲ್ಲಿ ಹೈಸ್ಕೂಲಲ್ಲಿ ಎಲ್ಲನ. ಹೆಂಗ್ ಅನುಕೂಲ ಆಗಿದೆ ನಿಮ್ಗೆ ಯೋಗ? ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ ಸರ್ ನಮ್ಗೆ ಯೋಗ ಮಾಡೋದ್ರಿಂದ. ಆರೋಗ್ಯದ ನಮ್ಗೆ ಯಾವುದೇ ತೊಂದರೆ ಇಲ್ಲ ಸರ್, ಆರೋಗ್ಯ ಎಲ್ಲ ಚೆನ್ನಾಗಿದೆ ಸರ್. ಹಂಗಾಗಿ ಸ್ಕೂಲ್ಗಳಲ್ಲಿ ಇದು ಕಂಪಲ್ಸರಿ ಮಾಡಬೇಕು. ಮನೆಯಲ್ಲಿ ಕೂಡ ಜನರು ಕಲ್ತ್ಕೋಬೇಕು ಸರ್. ಮನೆಯಲ್ಲಿ ಮಾಡೋದಕ್ಕೆ ಇದು ಮಾಡ್ಕೋಬೇಕು. ಅವ್ರಿಗೆ ಯಾವ ತರ ಆಗುತ್ತೆ ಚಿಕ್ಕದಾಗೆ ಮಾಡ್ಕೊಳ್ಬೇಕು. ಓಕೆ, ಶ್ರೀರಾಮ್ ಅವರೇ, ಈಗ ಯೋಗಾಸನ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ದಿನ ಯಾವ್ಯಾವ ಆಸನ ಮಾಡ್ತೀರಿ ಸರ್? ನಮ್ಗೆ ಯೋಗಾಸನ ಅಂತಲ್ಲ ಸರ್, ನಮ್ಮ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಕಳಿಸ್ಕೊಟ್ಟಿದ್ರು. ಡ್ರಿಲ್ ತರ ಅಂತ ಇರೋದು, ಅವ್ರ PT ಮಾಸ್ಟರ್ ಅಂತ ಇರೋದು ಸರ್ ನಮ್ಗೆಲ್ಲ. ಅವ್ರು ಯಾವ್ಯಾವ ತರ ಹೇಳ್ಕೊಟ್ಟಿದ್ರು ಅವನ್ನೇ ನಾವು ಏನ್ ಮಾಡ್ಬೇಕು ಅದನ್ನೇ ಮನೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಯಾಕೆಂದ್ರೆ ನಮ್ಮ ಕೆಲಸದ ಒತ್ತಡದಲ್ಲಿ ಯಾವ್ದು ಮಾಡ್ಬೇಕು ಅದನ್ನ ನಾವು ಮನೆಯಲ್ಲಿ ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ಓಕೆ, ಫೈನ್, ಥ್ಯಾಂಕ್ ಯು ಶ್ರೀರಾಮ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಡಾಕ್ಟರ್ ಚಂದ್ರಹಾಸ್ ಅಂತ ಹೇಳಿ. ಸರ್ ನಮಸ್ಕಾರ. ಚಂದ್ರಕಾಂತ್ ಅವರು. ನಮಸ್ಕಾರ ಚಂದ್ರಕಾಂತ್ ಅವರೇ. ನಮಸ್ಕಾರ, ನಾನು ಪ್ರೊಫೆಸರ್ ಚಂದ್ರಕಾಂತ್ ಅಂತ. ಎಸ್ ಸರ್, ನಮಸ್ಕಾರ. ಪ್ರೊಫೆಸರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ JKVK. ವೆರಿ ನೈಸ್, ವೆರಿ ನೈಸ್. ನಾನು 35ನೇ ವರ್ಷದಲ್ಲಿ ಕಲ್ತಿದ್ದು ಯೋಗ. ಈಗಲೂ ಮಾಡ್ತಾ ಇದ್ದೀನಿ. ಸೂರ್ಯ ನಮಸ್ಕಾರ, ಹಲಾಸನ, ಸರ್ವಾಂಗಾಸನ, ಆಮೇಲೆ ಅಷ್ಟಾಂಗಾಸನ, ಆಮೇಲೆ ಇದೆಯಲ್ಲ
ನಮ್ಮ ಪ್ರಾಣಾಯಾಮ ಅವೆಲ್ಲ ಮಾಡ್ತೀವಿ. ಅಲ್ಲಿ ಮೇಡಮ್ ಅವರು ಮಾತಾಡ್ತಿದಾರೆ ಅನ್ಸುತ್ತೆ ಸರ್. ಅವರು ಮಾಡ್ತಾರೆ, ನಾವಿಬ್ರು ಮಾಡ್ತೀವಿ. ಅವ್ರಿಗೆ 68, ಇಬ್ರು ಮಾಡ್ತೀವಿ. ಹಾಗಾಗಿ ನಮ್ಗೆ ಈಗಲೂ ನಾನು ಡ್ರೈವ್ ಮಾಡ್ತೀನಿ, ಕಾರ್ ಡ್ರೈವ್ ಮಾಡ್ತೀನಿ. ಕತ್ತು ತಿರ್ಗಿಸೋದು ಅವೆಲ್ಲ ಇಟ್ ಹ್ಯಾಸ್ ಕೆಪ್ಟ್ ಮೀ ಎಜೈಲ್. ಚಂದ್ರಕಾಂತ್ ಸರ್, ಹೆಂಗ್ ಅನುಕೂಲ ಆಗಿದೆ ಯೋಗ? ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದಿದೆ? ಈಗ ಬಾಡಿ ಇಸ್ ದಿ ಇನ್ಸ್ಟ್ರುಮೆಂಟ್ ಆಫ್ ಆಕ್ಷನ್ ಅಲ್ವಾ, ಮೈಂಡ್ ಇಸ್ ದಿ ಇನ್ಸ್ಟ್ರುಮೆಂಟ್ ಆಫ್ ಕಾಗ್ನಿಷನ್. ಬೋತ್ ಆಫ್ ದೆಮ್ ಶುಡ್ ಬಿ ಕೆಪ್ಟ್ ಆಕ್ಟಿವ್ ಟಿಲ್ ವಿ ಲೀಡ್. ಹಾಗಾಗಿ ಈಗ ನಾವು ವಿ ಆರ್ ಡಿಪೆಂಡ್ ಆನ್ ಅವರ್ಸೆಲ್ಸ್. ಏನು ಯಾರು ಬೇಕಿಲ್ಲ, ಆರೋಗ್ಯ ನಮ್ಮ ಪಾಡಿನ ಮೇಂಟೈನ್ ಮಾಡ್ಕೊಂಡಿದೀವಿ. ಮತ್ತೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡೂ ದೇವ್ರ ದಯಿಂದ ಇದೀನಿ. ಮತ್ತೆ ಎರಡನೇದು ಅಂದ್ರೆ ನಾನು ಸ್ವಲ್ಪ ಆಯುರ್ವೇದ ಜಾಸ್ತಿ ನಂಬ್ತೀನಿ. ಹೀಗಾಗಿ ಆಂಜಿಯೋಗ್ರಾಮ್ ಕೂಡ ತಪ್ಪಿಸ್ಕೊಂಡೆ ನಾನು. ಯೋಗ ಮತ್ತೆ ಆಯುರ್ವೇದ ಔಷಧಿಗಳಿಂದ ಅದು ಕೂಡ ತಪ್ಪಿಸ್ಕೊಂಡೆ. ಬಟ್ ಕೆಲವೊಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ವಿಲ್ ಪವರ್ ಬೇಕಲ್ಲ, ವಿಲ್ ಟ್ರಸ್ಟ್ ಬೇಕು. ಒಟ್ಟಿನಲ್ಲಿ ಯೋಗ ಇಸ್ ರಿಯಲಿ ಗುಡ್. ನಿಮಗೆ 35 ವರ್ಷ ಇದ್ದಾಗ ಯೋಗ ಆರಂಭ ಮಾಡಿದ್ ನೀವು ಅಲ್ವಾ? 30 ನಾನು ಸ್ಟೇಟ್ಸ್ ಹೋಗಿದ್ದೆ, ಅಲ್ಲಿ ಒಬ್ಬರು ಹೇಳ್ಕೊಟ್ರು. ಅಲ್ಲಿಂದ ಕಲ್ತು ಇಲ್ಲಿ ತನಕ ಮಾಡ್ತಾ ಇದೀನಿ. ಬೆಳಗ್ಗೆ 6 ರಿಂದ 7. ಮೇಡಮ್ ಅವ್ರು ಏನಾದ್ರು ಮಾತಾಡ್ತಾರ ಸರ್? ಕೊಟ್ಟೆ ಮಾತಾಡ್ತಾರೆ. ಹಲೋ, ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಿ ಯೋಗ ದಿನದ ಬಗ್ಗೆ? ಎಷ್ಟು ಅನುಕೂಲ ಇದು? ನಿಮ್ಮ ಯಜಮಾನ್ರು ಹೇಳ್ತಾ ಇದ್ರು ಯೋಗ ಎಷ್ಟೆಲ್ಲ ಅನುಕೂಲ ಆಗಿದೆ ಅಂತ. ಹೌದು ಸರ್. ನೀವೇನ್ ಹೇಳ್ತೀರಿ? ನಾನು ಆಕ್ಚುಲಿ ಡಯಾಬಿಟಿಕ್ ಪೇಷಂಟ್. ನಿಮ್ಮ ಹೆಸರು ಹೇಳಿ ಮೇಡಮ್. ಹೆಸರು ಗೊತ್ತಾಗಿಲ್ಲ. ಶ್ಯಾಮಲಾ. ಎಸ್ ಹೇಳಿ ಮೇಡಮ್, ಅಭಿಪ್ರಾಯ ಹೇಳಿ. 2020 ಇಂದ ಸ್ಟಾರ್ಟ್ ಮಾಡಿದೆ. ಕೊರೋನಾ ಇತ್ತಲ್ಲ, ಆ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಎವ್ರಿ ಡೇ 6 to 7 ಆನ್ಲೈನ್ ಕ್ಲಾಸ್ ತಗೊಂಡು ಮಾಡ್ತೇವೆ. ತುಂಬಾ ಹೆಲ್ಪ್ ಆಗಿದೆ. ನಿಮಗೂ ಬಹಳ ಅನುಕೂಲ ಆಗಿದೆ. ಹೌದು ಹೌದು ಹೌದು. ಫೈನ್, ಥ್ಯಾಂಕ್ ಯು ಮೇಡಮ್. ಮತ್ತು ಚಂದ್ರಕಾಂತ್ ಸರ್, ನಿಮಗೂ ಧನ್ಯವಾದ. ನಮ್ಮ ಜೊತೆಗೆ ಮಾತಾಡಿದ್ರಿ, ಅಭಿಪ್ರಾಯ ತಿಳಿಸಿದ್ರಿ. ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ತೇಜಸ್ ಅಂತ ಹೇಳಿ. ನಮಸ್ಕಾರ ತೇಜಸ್ ಅವರೇ. ನಮಸ್ಕಾರ ಸರ್, ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನಮಸ್ಕಾರ ತೇಜಸ್ ಅವರೇ. ಉತ್ತಮ ಆರೋಗ್ಯಕ್ಕೆ ಯೋಗ ಎಷ್ಟು ಮುಖ್ಯ ನಿಮ್ಗೇನ್ ಅನ್ಸುತ್ತೆ? ಹೌದು ಸರ್, ನನಗೆ ಬಂದು ಏಜ್ 21 ವರ್ಷ. ನನ್ನ ಏಜ್ ಹುಡುಗರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. 21 71? ಎಷ್ಟು ಹೇಳಿದ್ರಿ ತೇಜಸ್ ಅವರೇ? ಧ್ವನಿ ಕೇಳಿಸ್ತಾ ಇದೆಯಾ? ಮಾತಾಡಿ ಸರ್, ಮಾತಾಡಿ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ಮಾತಾಡಿ. ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಸರ್. ಮತ್ತೆ ಪ್ರಯತ್ನಿಸಿ, ನಿಮ್ಮ ಅಭಿಪ್ರಾಯ ಕೇಳ್ತೀವಿ ನಾವು. ಪ್ರದೀಪ್ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ಪ್ರದೀಪ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್. ನಾವಿಲ್ಲಿ ಜಕ್ಕೂರ್ಲೆ ಇವತ್ತಿಂದ ಯಲಹಂಕ ಭಾಗ. ಆಕ್ಚುಲಿ ಯೋಗನ ಮೋದಿ ಅವರು ಜಗತ್ತಿಗೆ ಪರಿಚಯ ಮಾಡಿದ್ದು ಕೋಟ್ಯಾಂತರ ಜನ ಮೋಸ್ಟ್ಲಿ ಅವ್ರ ಆರೋಗ್ಯನ ಸುಧಾರಣೆ ಮಾಡ್ಕೊಂಡಿದ್ದಾರೆ. ಈಗ ನನಗೆ ಆಕ್ಚುಲಿ 10-15 ವರ್ಷದಿಂದ ಶುಗರ್ ಇದೆ. ಬಟ್ ಇದರಲ್ಲಿ ಯಾವುದೇ ಮಾತ್ರೆ ಇನ್ನೊಂದು ಮತ್ತೊಂದು ತಗೊಂಡ್ರು ಹಲವಾರು ಡಿಸ್ಅಡ್ವಾಂಟೇಜ್ಗಳೇ ಇರ್ತಿತ್ತು. ಈ ಸಾಮಾನ್ಯವಾಗಿ ಟಿವಿನಲ್ಲಿ ನೋಡ್ಕೊಂಡು ಉದಾಹರಣೆಗೆ ಹೇಳ್ಬೇಕಂದ್ರೆ ಫಸ್ಟ್ ನಾನು ಗಮನಿಸಿದ್ದು ವಚನಾನಂದ ಸ್ವಾಮೀಜಿ ಬೆಳಿಗ್ಗೆ 7 ಗಂಟೆಲಿ ಮಾಡುವಂತ ಯೋಗ ನೋಡ್ಕೊಂಡು ಕೆಲವು ಆಸನಗಳು ಮಾಡ್ತೀನಿ. ಅದು ಮಾಡಿರೋದ್ರಿಂದ ನನಗೆ ಎಷ್ಟು ಅನುಕೂಲಗಳಾಗಿದೆ ಅಂದ್ರೆ, ಸ್ವಲ್ಪ ಲವಲವಿಕೆಯಲ್ಲೇ ಇರ್ತಕ್ಕಂಥದ್ದು ಶುಗರು 300-350 ಇರ್ತಿದ್ದಂಥದ್ದು 200-180-150 ಬರೋ ಸಿಸ್ಟಮ್ ಬಂದಿದೆ. ಆಯ್ತು ಪ್ರದೀಪ್ ಅವ್ರ, ಈಗ ಈ ಶುಗರ್ ಪೇಷಂಟ್ಗಳು ಜಾಸ್ತಿ ಅಂತವ್ರಿಗೆಲ್ಲ ಏನ್ ಹೇಳಕ್ ಬಯಸ್ತೀರಿ? ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ? ನಿಮ್ ಸಲಹೆ ಏನು ಅಂತವ್ರಿಗೆ? ಅಥವಾ ಎಲ್ಲರಿಗೂ? ನಮ್ ಸಲಹೆ ಅಂದ್ರೆ, ಈಗ ಶುಗರು ಮತ್ತೆ ಟೆನ್ಷನ್ ಒಳಗಾಗ್ತೀವಲ್ವಾ, ಅದನ್ನ ಬೆಳಗಿನ ಜಾವ ಆಲ್ಮೋಸ್ಟ್ ಟಿವಿಗಳಲ್ಲಿ ಯೋಗಾಸನ ಇರ್ತದೆ. ಅವ್ರ ಕ್ಲಾಸ್ ಹೋಗದೆ ಇದ್ರು ಮನಸ್ಸು ಮತ್ತೆ ಮೈಂಡ್ ಏನಾಗ್ತದೆ, ಈ ರೋಗ ಅನ್ನೋದನ್ನ ತಲೆಗೆ ಜಾಸ್ತಿ ಒತ್ತಡ ತಗೋತದೆ. ಬಾಡಿ ಎಕ್ಸರ್ಸೈಸ್ ಮಾಡೋದ್ ಮೂಲಕ ಇದು ಉಸಿರಾಟದ ಪ್ರಕ್ರಿಯೆ, ಪ್ರಾಣಾಯಾಮ ಮತ್ತೆ ಕೆಲವು ಪ್ರಾಣಾಯಾಮ, ಸರಳ ಆಸನಗಳು ಮಾಡೋದ್ರಿಂದ ಬಾಡಿಯನ್ನ ಸ್ವಲ್ಪ ಫ್ರೀ ಮಾಡೋದ್ರಿಂದ ಮನಸ್ಸು ಸ್ವಲ್ಪ ಸಮಾಧಾನಕ್ಕೊಳಗಾಗ್ತದೆ. ಈ ರೀತಿ ಅದು ರೆಗ್ಯುಲರ್ ಮಾಡೋದ್ರಿಂದ ಆಲ್ಮೋಸ್ಟ್ ಈಗ ನನಗೆ ಆಕ್ಚುಲಿ ಕಾಲ್ ತೊಂದರೆ ಎಷ್ಟಿತ್ತು ಅಂದ್ರೆ ನಿಂತ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಈಗ ಅವೆಲ್ಲ ಪರಿಪೂರ್ಣವಾಗಿ ಕಮ್ಮಿ ಆಗಿದೆ. ವೆರಿ ನೈಸ್ ಸರ್. ಥ್ಯಾಂಕ್ ಯು ಪ್ರದೀಪ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಉಮಾ ಮಹೇಶ್ ಅಂತ ಹಿರಿಯೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾ ಮಹೇಶ್ ಅವರೇ. ನಮಸ್ತೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ಉತ್ತಮ ಆರೋಗ್ಯಕ್ಕೆ ಯೋಗ ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ಸರ್, ಯೋಗ ಇವತ್ತಿಂದಲ್ಲ ಸರ್, ಇದು ಹೌದು, ಕಾಲಾತೀತ ಇದು. ವೇದಗಳ ಕಾಲದಿಂದ ಇದೆ, ವೇದಗಳ ಕಾಲದಿಂದಲೂ ಇದೆ. ಆದ್ರೆ ಇತ್ತೀಚೆಗೆ
1925 RSS ಇಂದ ಪ್ರಸಾರ ಆಗಿತ್ತು ಸರ್ ಇದು. RSS ಶಾಖೆಯಲ್ಲಿ ಸೂರ್ಯ ನಮಸ್ಕಾರ ಅವೆಲ್ಲ ಯೋಗಾಸನಗಳನ್ನ ಕಲಿಸ್ತಾ ಇದ್ರು. ಇತ್ತೀಚೆಗೆ ಎಲ್ಲ ಏನಂದ್ರೆ ಬಂದಿರೋದು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳಾದ ನಂತರ ವಿಶ್ವ ಯೋಗವನ್ನ ದಿನಾಚರಣೆ ಮಾಡಿರೋದಕ್ಕೆ ಅವ್ರಿಗೆ ಶ್ಲಾಘನೆ ಸರ್. ಅಭಾರಿಯಾಗಿದೆ. ನಮ್ಮ ದೇಶವನ್ನ ವಿಶ್ವ ಯೋಗ ಬಗ್ಗೆ ಪ್ರಸಾರ ಮಾಡಿದ್ದು ಅವರಿಂದಾನೆ. ಯೋಗವನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆರಂಭ ಮಾಡಿದ್ದು, ವಿಶ್ವದಾದ್ಯಂತ ಯೋಗವನ್ನ ಪರಿಚಯಿಸಿದ್ದು. ಫೈನ್, ಥ್ಯಾಂಕ್ ಯು ಉಮಾಮಹೇಶ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ KR ಪುರದಿಂದ, ಶ್ರೀನಿವಾಸ್ ಅಂತ ಹೇಳಿ. ನಮಸ್ಕಾರ ಶ್ರೀನಿವಾಸ್ ಅವರೇ. ಸರ್ ನಾನು ಶ್ರೀನಿವಾಸ್ ದೇವಸಂದ್ರ. ಎಸ್ ಶ್ರೀನಿವಾಸ್ ಅವರು ಮಾತಾಡಿ. ಸರ್ ನಾವು ನಮ್ಮ ಗುರುಗಳು ಪ್ರಭಾಕರ್ ಗುರುಜಿ ಅಂದ್ರು, ನಾವು ಸಿದ್ಧಿ ಸಮಾಧಿ ಯೋಗದಲ್ಲಿ ಇದ್ವಿ. ನಾನು ಪ್ರಾಣಾಯಾಮ ಮಾಡ್ತಾ ಇದ್ದೆ, ಶೀರ್ಷಾಸನ ಮಾಡ್ತಾ ಇದ್ದೆ, ಎಲ್ಲಾ ಯೋಗಗಳಲ್ಲಿ ನಾನು ಇದರಲ್ಲಾಗಿದೆ. ನಾನು ಆಲ್ರೆಡಿ ಸ್ಪೋರ್ಟ್ಸ್ ಅಲ್ಲಿ ಇದೆ, ಇದರಲ್ಲಿ ಯೋಗದಲ್ಲಿ ಇದೆ. ನಾನು ಯೋಗದಿಂದ ತುಂಬಾ ಅನುಕೂಲಗಳಾಗಿದೆ ಸರ್. ನನಗೆ 63 ವರ್ಷ, ನನಗೇನು ಇಲ್ಲ, ಎಲ್ಲ ಆರೋಗ್ಯವಾಗಿದ್ದೀನಿ. ಯೋಗದಿಂದ ನನಗೆ ನಮ್ಮ ನರೇಂದ್ರ ಮೋದಿ ಅವರಿಂದ ನನಗೆ ತುಂಬಾ ಅನುಕೂಲಗಳಾಗ್ತಾ ಇದೆ. ಇದರಿಂದ ಅವರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಸೂಪರ್, ಥ್ಯಾಂಕ್ ಯು ಶ್ರೀನಿವಾಸ್ ಅವರು, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಧಾರವಾಡದಿಂದ ಶಿವು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವು ಅವರೇ. ನಮಸ್ತೆ ಸರ್. ನಮಸ್ತೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ಉತ್ತಮ ಆರೋಗ್ಯಕ್ಕೆ ಯೋಗ ಎಷ್ಟು ಮುಖ್ಯ? ಹೌದು ಸರ್, ಬಹಳ ಯೋಗ ಸರ್. ಈಗಿನ ಜನರೇಷನ್ ಏನೇ ಇದಲ್ಲ ಸರ್, ಪ್ರತಿಯೊಬ್ಬರು ಮಾಡ್ಲೇಬೇಕಾದಂತ ಇದನ್ನು ಸರ್. ಯಾಕಂತಂದ್ರೆ ಈಗಿನ ಫುಡ್ ಬಹಳ ಇದೇನಿದೆ ಸರ್, ಏನಂದ್ರೆ ಕ್ವಾಲಿಟಿ ಇಲ್ಲ, ಇದರಲ್ಲಿ ವಿಷಪರಿತವಾದ ಇದನ್ನು. ಯೋಗದಿಂದ ಹೆಚ್ಚಿನ ಸಂಪಾದಿಸ್ತೀವಿ. ನಾನು ಹೋಗ್ತಾ ಇದ್ದೆ ಸರ್, ಸ್ವಲ್ಪ ಒಂದು ತಿಂಗಳ ಆಯ್ತು ನಾನು ಹೋಗ್ತಾ ಇಲ್ಲ, ರೆಗ್ಯುಲರ್ ಆಗಿ ಹೋಗ್ತಾ ಇದೆ. ಈಗ ನಾನು ಒಂದ್ ತಿಂಗಳು ಬಿಟ್ಟಿದ್ದಕ್ಕೆ ಏನಂದ್ರೆ ಅದರಿಂದ ಉಪಯೋಗ ನಾನು ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಮತ್ತೆ ಒಂದ್ ತಿಂಗಳು ಈಗ ಮತ್ತೆ ಬೇಕು ಸರ್. ಫೈನ್, ಥ್ಯಾಂಕ್ ಯು ಶಿವ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಮಲ್ಲೇಶ್ ರೆಡ್ಡಿ ಅವರೇ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಯೋಗದ ಬಗ್ಗೆ? ಸರ್ ನಾನು 1982 ಐ ವಾಸ್ ಎ ಸಿವಿಯರ್ ಪೈಲ್ ಪೇಷಂಟ್. ನಾನು ಮಿಷನ್ ಹಾಸ್ಪಿಟಲ್ಗೆ ಹೋದಾಗ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಮೂಲಕ ಒಂದು 45 ಡೇಸ್ ಯೋಗಾಸನ ಕ್ಯಾಂಪ್ ಒಂದು ಚಾನ್ಸ್ ಸಿಕ್ತು ನನಗೆ. ಆ ಕ್ಯಾಂಪ್ ಹೋದಾಗ ಅವರು ಹಾರ್ಟ್ ಪ್ರಾಬ್ಲಮ್ ಇರೋರೊಬ್ರು ಬೇರೆ ಕಡೆ, ಪೈಲ್ಸ್ ಇರೋರು ಬೇರೆ ಕಡೆ, ಇನ್ನೊಂದು ಪ್ರಾಬ್ಲಮ್ಸ್ ಇರೋರು ಬೇರೆ ಕಡೆ ಮಾಡಿ ನಮ್ಮನ್ನೆಲ್ಲ ಗ್ರೂಪ್ಸ್ ಮಾಡಿ ಯೋಗಾಸನ ಕ್ಲಾಸಸ್ ಆದ್ಮೇಲೆ ನಮಗೆ ಸೆಪರೇಟ್ ಆಗಿ ಕೆಲವು ಆಸನಗಳು ಕಲ್ಸ್ಕೊಟ್ರು. ಎಕ್ಸಾಂಪಲ್ ಪೈಲ್ಸ್ ಇರೋರ್ಗೆ ಎಂತ ಆಸನ, ಹಾರ್ಟ್ ಪೇಷಂಟ್ಸ್ ಇರೋರ್ಗೆ ಎಂತ ಆಸನ ಅಂತ. ಆಗ ಮಾಡಿದಾಗ ನಾನು ಅದನ್ನ 30 ಡೇಸ್ ಕಂಟಿನ್ಯೂ ಮಾಡಿದ ತಕ್ಷಣ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋದು. ವೆರಿ ಗ್ರೇಟ್, ಸೂಪರ್ ಸರ್. ಆಮೇಲೆ ಹೋಗಿ ಅದೇ ಡಾಕ್ಟರ್ ಹತ್ರ ತೋರಿಸಿದ್ರೆ he was surprised. ಏನಾಯ್ತ್ರಿ, ಏನು ಇಲ್ವೇ ಇಲ್ವಲ್ಲ, ಈಗ ನಾನು ಇದು ಸರ್ಜರಿಗೆ ರೆಕಮೆಂಡ್ ಮಾಡಿದ್ದೆ, ಇವಾಗ ಏನು ಇಲ್ಲ, ನಿಮಗೆ ಪ್ರಾಬ್ಲಮ್ ಇಲ್ವಲ್ಲ, ಏನ್ ಮಾಡ್ಕೊಂಡ್ರಿ ಅಂತ ಹೇಳಿ. he was a foreign doctor working in a missionary hospital. he was so surprised. ಆವತ್ತಿನಿಂದ ಇವತ್ತಿನವರೆಗೂ ನನಗೆ ಪೈಲ್ಸ್ ಬ್ಲೀಡಿಂಗು ಮತ್ತೊಂದು ಪೈಲ್ಸ್ ಪ್ರಾಬ್ಲಮ್ ಇಲ್ಲ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಮಲ್ಲೇಶ್ ರೆಡ್ಡಿ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ವಿಠಲ್ ಶೆಟ್ಟಿ ಅಂತ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೆಟ್ರೆ. ನಮಸ್ತೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ, ಉತ್ತಮ ಆರೋಗ್ಯಕ್ಕೆ ಯೋಗ ಎಷ್ಟು ಮುಖ್ಯ ಅನ್ಸುತ್ತೆ ನಿಮ್ಗೆ? 100% ಸರ್. ವಿಶ್ವದಲ್ಲಿ ಭಾರತವನ್ನು ಯೋಗದ ಮುಖಾಂತರ ಗುರುತಿಸುವಂತಹದ್ದು ಆದದ್ದು ನಮ್ಮೆಲ್ಲರ ಪುಣ್ಯ ಮತ್ತು ನಮ್ಮ ಪ್ರಧಾನಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ. ಸೂಪರ್ ಸರ್. ಸ್ವಲ್ಪ ಬೇಗ 50 ವರ್ಷದಿಂದ ಯೋಗ ಮಾಡ್ತಾ ಇದ್ದೇನೆ. ನಿವೃತ್ತಿಯ ನಂತರ ಹೆಬ್ರಿಯಲ್ಲಿ, ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿ 10 ವರ್ಷಗಳಿಂದ ಯೋಗ ಟ್ರಸ್ಟ್ ಮಾಡಿ ಕಳೆದ 10 ವರ್ಷಗಳಿಂದ ಯೋಗ ತರಗತಿಯನ್ನು ನಡೆಸ್ತಾ ಇದ್ದೇವೆ. ಸುಮಾರು ಬೆಳಿಗ್ಗೆ ಮತ್ತು ಸಂಜೆ ಒಂದು 50 ಜನ ಬೆಳಿಗ್ಗೆ 5:30 6:00 ಯೋಗ ಮಾಡ್ತಾರೆ. ನಿರಂತರವಾಗಿ ಯೋಗ 10 ವರ್ಷಗಳಿಂದ ನಡೀತಾ ಇದೆ.
ನನ್ನ ಒಂದು ಸಲಹೆ ಏನಂತ ಕೇಳಿದ್ರೆ, ಹಾ ಸರ್ ನಾವು ಕೇವಲ ವಿಶ್ವ ಯೋಗ ದಿನಾಚರಣೆ ದಿವಸ ಮಾತ್ರ ಯೋಗ ಮಾಡುವುದಲ್ಲ, ಒಳ್ಳೆ ಸಲಹೆ ಕೊಟ್ರಿ ಸರ್, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ನಿರಂತರವಾಗಿ ಯೋಗ ಮಾಡುವಂತಹದ್ದು ಇರ್ಬೇಕು ಅನ್ನುವಂಥದ್ದು ನನ್ನ ಸೂಚನೆ. ಅದೊಂದು ಜೀವನ ಕ್ರಮ ಆಗ್ಲಿ ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ವಿಠಲ್ ಶೆಟ್ಟಿ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ನೋಡಿ, ಯೋಗ ದಿನಾಚರಣೆಯ ಮಹತ್ವ ಮತ್ತು ಯೋಗದ ಮಹತ್ವದ ಬಗ್ಗೆ ಹಲವರು ತಮ್ಮ ಸಲಹೆಗಳನ್ನು ಮುಕ್ತವಾಗಿ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ನಮ್ಮ ಉದ್ದೇಶ, ನಮ್ಮ ಆಶಯ, ನಮ್ಮ ವ್ಯೂವರ್ಸ್ ಎಲ್ಲರೂ ಕೂಡ ಒಳ್ಳೆ ಯೋಗ ಮಾಡಿ ಒಳ್ಳೆ ಆರೋಗ್ಯವನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH